ಕನ್ನಡವೇ ನಿಮ್ಮ ಉಸಿರಾಗಿರಲಿ, ಸಂಸ್ಕೃತಿಯೇ ನಿಮ್ಮ ತಾಯಿಯಾಗಿರಲಿ ಎಂಬ ಶ್ರೇಷ್ಠ ನುಡಿಯೊಂದಿಗೆ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಬರ್ತಾ ಇದ್ದೇವೆ. ಶ್ರೀಮತಿ ದೀಪಾಗ್ನಿ ಸಂಘದಿಂದ ಜಾನಪದ ನೃತ್ಯ. ಮಂಗಳವರ ಗಣಪತಿ ಚರಣು ಗಣಪತಿ ಪಾಟಿ ಗಣಪತಿ ಚರಣು ಅಯ್ಯಲ್ಲಿ ಗಣಪತಿ ತಿರುವಂತಿ ಗಣಪತಿ ಗೋಕರ್ಣ ಗಣಪತಿ ಚರಣು ಗಣಪತಿ ಚರಣು ಗಣಪತಿ ಪಾಟಿ ಗಣಪತಿ ಚರಣು ಅಯ್ಯಲ್ಲಿ ಗಣಪತಿ ತಿರುವಂತಿ ಗಣಪತಿ ಗೋಕರ್ಣ ಗಣಪತಿ ಚರಣು ಚರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಚರಣು ವಿನಾಯಕ ಮಂಗಳವರ ಶರಣು. ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನೆಲ್ಸನ್ ಮಂಡೇಲ ಒಂದನ್ನು ಹೇಳಿದ್ದಾರೆ, ನೀವು ಯಾವುದೇ ಭಾಷೆಯಲ್ಲಿ ಮಾತನಾಡಿ ಅದು ನಿಮಗೆ ತಲೆಗೆ ಹೇಳುತ್ತೆ, ಆದರೆ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ಲಿಂಗಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಮನುಜ ವಿಚಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಕನ್ನ ಷಡಕ್ಷರಿ ಪೊನ್ನ ಹಂಪಲ ಕುಣಿಪತಿ ಕನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಪರಿಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರರ
चैतन्य परमहंस विवेक भारत जननीय तनुजाते सर्वजनांगद शांतिय तोಟ रसिकर कंगड़ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಜನತನ ಹೋಲುವ ದೊರೆಗಳ ಧಾಮ ಕಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಆಸೀನರಾಗಬೇಕು. ಶುಭೋದಯ, ಶುಭ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಪುರಾಣ ಪ್ರಸಿದ್ಧ, ಇತಿಹಾಸ ಪ್ರಸಿದ್ಧ, ಕೋಟ್ಯಂತರ ಸದ್ಭಕ್ತರ ಆರಾಧ್ಯ ದೈವ, ನಾಡಿನ ಜಿಲ್ಲೆಯ ನಮ್ಮ ತಾಲೂಕಿನ ಪವಿತ್ರ ಪುಣ್ಯಕ್ಷೇತ್ರಾಧೀಶ ಆದಿಪೂಜಿತ ಇಡಗುಂಜಿ ಮಹಾಗಣಪತಿಗೆ ವಂದಿಸಿ ಸನಾತನ ಸಂಸ್ಕೃತಿಯ ಪ್ರತೀಕಗಳಾಗಿ ನಾಡಿನೆಲ್ಲೆಡೆ ನೆಲೆ ನಿಂತಿರುವ ತೀರ್ಥಕ್ಷೇತ್ರಗಳ ಅಧಿದೇವತೆಗಳಿಗೆ ಶಿರವಾಗಿ ಇಂದಿನ ಈ ಶುಭ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಜ್ಞಾನಯೋಗಾಶ್ರಮದ ಪರಮ ಪೂಜ್ಯ ಶ್ರೀ ಬಸವಲಿಂಗ ಸ್ವಾಮಿಗಳ ಚರಣಾರವಿಂದಗಳಿಗೆ ನಮಸ್ಕರಿಸಿ ಶ್ರೀ ಜ್ಞಾನೇಶ್ವರಿ ಮಠದ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮೀಜಿಗಳ ಆಶೀರ್ವಾದವನ್ನು ಬೇಡುತ್ತಾ ಚುಟುಕು ಬ್ರಹ್ಮ, ನಾಡಿನ ಹೆಸರಾಂತ ಕವಿ, ಸಾಹಿತಿ, ಉತ್ತರ ಕನ್ನಡ ಜಿಲ್ಲೆಯ ಶಿಕ್ಷಣ ಕ್ರಾಂತಿಯ ಕಹಳೆಯುಗಿದ ಜ್ಞಾನಿ ದಿನಕರ ದೇಸಾಯಿಯವರನ್ನು ಸ್ಮರಿಸುತ್ತಾ ಕಾಡು ಮೆಣಸಿನ ರಾಣಿ ಎಂದೇ ಖ್ಯಾತಿಯನ್ನ ಹೊಂದಿದ್ದ ರಾಣಿ ಚೆನ್ನಭೈರಾದೇವಿಯ ಬಂದರು ನಗರವಾಗಿದ್ದ ಹೊನ್ನಿನಪುರ ಹೊನ್ನಾವರದಲ್ಲಿ ನಡೆಯುತ್ತಿರುವ ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ರಿಜಿಸ್ಟರ್ ಬೆಂಗಳೂರು ಉತ್ತರ ಕನ್ನಡ ಜಿಲ್ಲಾ ಹಾಗೂ ಜಿಲ್ಲೆಯ ಸರ್ವ ತಾಲೂಕುಗಳ ಘಟಕಗಳ ಉದ್ಘಾಟನಾ ಸಮಾರಂಭ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಸಾಧಕರಿಗೆ ಸನ್ಮಾನ ಸಮಾರಂಭದ ಈ ಶುಭ ಸುಂದರ ಸ್ಮರಣೀಯ ಕ್ಷಣಗಳಲ್ಲಿ ಉಪಸ್ಥಿತಿ ಹೊಂದಿರುವ ತಮ್ಮೆಲ್ಲರನ್ನು ಪ್ರೀತಿ ಹಾಗೂ ಆದರಗಳಿಂದ ಸ್ವಾಗತಿಸುವ ಭಾಗ್ಯ ನನಗೆ ಲಭಿಸಿದ್ದು, ಅದಕ್ಕಾಗಿ ನಾನು ಹರ್ಷಿತನಾಗಿದ್ದೇನೆ. ಶ್ರೀಕರನ್ನ ವೇದಿಕೆ ಸಭೆಯ ಸಭಾಭವನದ ಮುಂದಿನ ಆಸನಕ್ಕೆ ಕರೆತರಬೇಕಂತ ತಿಳಿಸಿಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶಿವಮೊಗ್ಗ ಜಿಲ್ಲೆಯ ಅಧ್ಯಕ್ಷರಾದ ಶ್ರೀಮತಿ ಶಾಹೀನ್ ಮೇಡಮ್ ಅವರು ಕೂಡ ಸ್ಫೂರ್ತಿ ನನಗೆ ಎಂದು ಹೇಳುತ್ತಾ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಜ್ಞಾನಯೋಗಿ ವಿಶ್ವಸಂತ ನಡೆದಾಡುವ ದೇವರು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಜ್ಞಾನ ಯೋಗಾಶ್ರಮದ ಅಧ್ಯಕ್ಷ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಬಸವಲಿಂಗ ಶ್ರೀಗಳ ಪಾದಕಮಲಗಳಿಗೆ ನನ್ನ ಹಣೆ ಹಚ್ಚಿ ನಮಸ್ಕಾರವನ್ನು ಮಾಡ್ತಾ, ಅದೇ ರೀತಿಯಾಗಿ ಇವತ್ತಿನ ದಿವಸ ಕಾರ್ಯಕ್ರಮದ ಇನ್ನೋರ್ವ ಪರಮ ಪೂಜ್ಯ ಶ್ರೀಗಳಾಗಿರ್ತಕ್ಕಂಥ ಕರಕಿ ಮಠದ ಶ್ರೀಗಳು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಆಶೀರ್ವಾದ ಮಾಡಬೇಕಾಗಿತ್ತು. ಕಾರಣದಿಂದ ಅವರು ಬಂದಿಲ್ಲ. ಅವರಿಗೂ ಕೂಡ ಈ ವೇದಿಕೆ ಮೂಲಕ ನಾವು ಆಶೀರ್ವಾದವನ್ನು ಬೇಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಸೂರ್ಯಕಾಂತ್ ಸಾರನ್ ಅಧ್ಯಕ್ಷರು ರೋಟರಿ ಕ್ಲಬ್ ಹೊನ್ನಾವರ ಅವರಿಗೂ ಕೂಡ ನಾನು ನನ್ನ ಅನಂತ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಕೃಷ್ಣಮೂರ್ತಿ ಭಟ್ ಉದ್ಯಮಿಗಳು ಶಿವಾನಿ ಟ್ರೇಡರ್ಸ್ ಹೊನ್ನಾವರ ಅವರಿಗೂ ಕೂಡ ನಮ್ಮ ಪರಿಷತ್ ವತಿಯಿಂದ ನನ್ನ ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಮುಖ್ಯ ಘಟ್ಟ, ಎರಡು ಕೃತಿಗಳು ಲೋಕಾರ್ಪಣೆ ಆಗ್ತಾ ಇದ್ದೇವೆ. ಕೇವಲ 8 ದಿನಗಳಲ್ಲಿ ಎರಡು ಕೃತಿಗಳನ್ನು ನಾವು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ಈ ತಾಲೂಕಿನ ಈ ಜಿಲ್ಲೆಯ ಕ್ರಿಯಾಶೀಲ ಸಂಘಟಕರು, ಆದರ್ಶ ಶಿಕ್ಷಕರು,
ಸಮಾಜ ಸೇವಕರಾಗಿರ್ತಕ್ಕಂಥ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಉಷಾ ನಾಯ್ಕ ಅವರಿಗೆ ಈ ಪರಿಷತ್ತಿನ ರಾಜ್ಯ ಪರಿಷತ್ತಿನ ವತಿ ಹಾಗೂ ಎಲ್ಲ ಬಳಗದ ಪರವಾಗಿ ಕನ್ನಡ ಮನಸ್ಸುಗಳ ಪರವಾಗಿ ತುಂಬು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಸ್ ಡಿ ಮುರಳೀಧರ್ ಸರ್ ಅವರೇ, ರಮೇಶ್ ಅಬ್ಬಿಗೇರ್ ಸರ್ ಅವರೇ, ಈ ಪರಿಷತ್ತಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಶ್ರೀಮಾನ್ ಬಿರಾದರ್ ಸರ್ ಅವರೇ, ಅವರಿಗೂ ನಮಗೆ ಈ ವೇದಿಕೆ ಮೇಲೆ ಆಗಿರ್ತಕ್ಕಂಥ ಅತಿಥಿಯರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಬಹುಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಒದಗಿರಿ. ನಮಗೆಲ್ಲ ನನ್ನ ಪರವಾಗಿ ಪರಿಷತ್ತಿನ ಪರವಾಗಿ ಕೋಟಿ ನಮನಗಳನ್ನು ಈ ಸಂದರ್ಭದಲ್ಲಿ ತಾವೆಲ್ಲರಿಗೂ ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ನಾವಲ್ಲ. ಸೊ ತಾವೆಲ್ಲ ತಾಳ್ಮೆಯಿಂದ ಈ ವೇದಿಕೆ ಮುಂದ್ಗಡೆ ಇಟ್ಟಿರಲ್ಲ. ಸೊ ಹಾಗಾಗಿ ತಮಗೆ ಮತ್ತೊಮ್ಮೆ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಈ ಪರಿಷತ್ತಿನ ಬಗ್ಗೆ ಒಂದಿಷ್ಟು ವಿಚಾರವನ್ನು ಹೇಳಿ ಬಯಸ್ತಾ ಇದ್ದೇನೆ. ಈ ಪರಿಷತ್ತಿನ ಮೂಲ ಬೇರು, ಪರಿಷತ್ತು ನಮಗೆ ಕಟ್ಟಿಕೊಟ್ಟಂತ ಇವತ್ತಿನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಬಸವಲಿಂಗ ಶ್ರೀಗಳ ಜ್ಞಾನಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳು ಈ ಪರಿಷತ್ತು ನಮಗೆ ಗೌರವಾಗಿ ಕೊಟ್ಟಿರುವಂಥದ್ದು. 2008ರಲ್ಲಿ ವಿಜಯಪುರ ಜಿಲ್ಲಾ ಸಾಂಸ್ಕೃತಿಕ ವೇದಿಕೆಯನ್ನು ಮಾಡುವುದರ ಮೂಲಕ 4-5 ವರ್ಷಗಳ ಕಾಲ ನಾವು ವೇದಿಕೆ ಮೂಲಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ವಿ. ತದನಂತರದಲ್ಲಿ ಶ್ರೀಗಳ ಒಂದು ಕೃಪಾಶಯದೊಂದಿಗೆ ಬಿಜಾಪುರದಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಶ್ರೀಗಳು ಆಶೀರ್ವಚನಕ್ಕೆ ಬಂದು ನಮ್ಮ ಈ ಪರಿಷತ್ತಿಗೆ ವಿಜಯಪುರ ಜಿಲ್ಲಾ ಸಂಸ್ಕೃತಿ ವೇದಿಕೆ ಬೇಡ, ಇದು ರಾಜ್ಯ ರಾಷ್ಟ್ರ ವಿಶ್ವ ಮಟ್ಟದಲ್ಲಿ ಬೆಳೆಯಲಿ ಅಂತ ಆಶೀರ್ವಾದ ಮಾಡೋದ್ರ ಮೂಲಕ ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಒಂದು ಅವತ್ತು ನಾಮಕರಣ ಮಾಡಿದ್ರು. ಬಂಧುಗಳೇ, ಅವತ್ತು ನಾಮಕರಣ ಮಾಡಿದಂತಹ ಶ್ರೀಗಳ ಒಂದು ಪರಿಷತ್ತು ಇವತ್ತು ಸುಮಾರು 18 ಜಿಲ್ಲೆಗಳಲ್ಲಿ ಕನ್ನಡ ನಾಡು ನುಡಿ ಜನ ಭಾಷೆಗೋಸ್ಕರ ಈ ಪರಿಷತ್ತು ಬೆನ್ನೆಲುಬಾಗಿ ನಿಂತಿದೆ. ಕರ್ತವ್ಯ ಇದ್ರು ಈ ಪರಿಷತ್ತಿನ ಮೂಲಕ ಹೆಸರಾಂತ ಸಾಧಕರನ್ನ ಎಲೆಮರೆಕಾಯಿರ್ತಕ್ಕಂಥ ಸಾಕಷ್ಟು ಸಾಧಕರನ್ನು ಗುರುತಿಸ್ತಾ ಇದ್ದೀವಿ. ಬಹಳ ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ಶ್ರೀಗಳು ನಮ್ಗೆ ಹೇಳ್ತಾ ಇದ್ರು, ಈಗಿರ್ತಕ್ಕಂಥ ಶ್ರೀಗಳು ನಮ್ಮ ಕೂಡ ಚರ್ಚೆ ಮಾಡಿದಾಗ ಬಹಳ ಚೆನ್ನಾಗಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ರು ಅಂತ ಹೇಳಿದ್ರು. ಹೋದ ವರ್ಷ 2024ರಲ್ಲಿ ಗದಗದಲ್ಲಿ ನಾವು ಒಂದು ಅಖಿಲ ಭಾರತ 6ನೇ ರಾಷ್ಟ್ರ ಮಟ್ಟದ ಸಾಂಸ್ಕೃತಿಕ ಸಮ್ಮೇಳನ ಆಯೋಜನೆ ಮಾಡಿದಾಗ ಶ್ರೀಗಳು ವಿಜಯಪುರದ ನಮ್ಮೊಂದು ಆ ಕಾರ್ಯಕ್ರಮದ ಆಶೀರ್ವಾದ ಕೊಟ್ಟಿದ್ರು ಬಸವಲಿಂಗ ಶ್ರೀಗಳು. ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಬಹಳ ಹೆಮ್ಮೆ ಪಟ್ಟರು. ಹಾಗಾಗಿ ಈ ಪರಿಷತ್ತು ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾ ಘಟಕ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅದರೊಟ್ಟಿಗೆ 11 ತಾಲೂಕು ಘಟಕಗಳ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಹಾಗೂ 11 ತಾಲೂಕಿನ ತಾಲೂಕಾಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಸೇವಾಧ್ಯಕ್ಷ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. 2 ಕೃತಿಗಳು ಬಿಡುಗಡೆ ಮಾಡ್ತಾ ಇದ್ದೀವಿ. ಸಮಯ ಸಾಕಷ್ಟು ಕಡಿಮೆ ಇದೆ, ಹಾಗಾಗಿ ಒಂದಿಷ್ಟು ವಿಚಾರಗಳನ್ನು ಹೇಳಿ ಬಯಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪರಿಷತ್ತಿನ ಮೂಲ ಉದ್ದೇಶ ಏನಂತಂದ್ರೆ ನಾಡು ನುಡಿ ಜನ ಭಾಷೆಗೋಸ್ಕರ, ಆಮೇಲೆ ಎಲೆಮರೆಕಾಯಿರ್ತಕ್ಕಂಥ ಸಾಕಷ್ಟು ಸಾಧಕರನ್ನ ಇಲ್ಲಿಯವರೆಗೂ ನಾವು ಗುರುತಿಸುವುದರ ಮೂಲಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಸುಮಾರು ಇಲ್ಲಿವರೆಗೆ 200ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದರ ಮೂಲಕ ಈ ಪರಿಷತ್ತು ಎಲ್ಲ ಜಿಲ್ಲೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಸಾಗ್ತಾ ಇದೆ. ಅದು ಸಾಗ್ತಾ ಇದೆ ಶ್ರೀಗಳ ಆಶೀರ್ವಾದ ಕನ್ನಡದ ಒಂದು ಆರೈಕೆ ನಾನು ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. ಬಂಧುಗಳೇ, ಇಡೀ ವಿಶ್ವದಲ್ಲೇ ಕನ್ನಡ ಕವಿಪೀಠ ಮಹಾಸಮ್ಮೇಳನವನ್ನು ನಾವೆಲ್ಲರೂ ಕವಿಗೋಷ್ಠಿಯನ್ನು ಮಾಡೋದನ್ನು ನೋಡಿದ್ದೀವಿ, ಕವಿಗೋಷ್ಠಿಯನ್ನು ಆಯೋಜನೆ ಮಾಡೋದು ನೋಡಿದ್ದೀವಿ. ಆದರೆ ನಾವು ಕವಿಪೀಠ ಮಹಾಸಮ್ಮೇಳನವನ್ನು ಕಳೆದ 2024 ಡಿಸೆಂಬರ್ದಲ್ಲಿ ಧಾರವಾಡದಲ್ಲಿ ಇತಿಹಾಸ ಸೃಷ್ಟಿ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ವಿ. ಈ ಪರಿಷತ್ತಿನ ಮೂಲಕ ಕವಿಪೀಠ ಅಂತಂದ್ರೆ ಕವಿ ಪೀಠದ ಮೇಲೆ ಕುತ್ಕೊಂಡು ಆಗಿನ ಕಾಲದಲ್ಲಿ ರಾಜರ ಮನೆತನಗಳಲ್ಲಿ ಕವಿಗಳಿಗೆ ಇರ್ತಕ್ಕಂಥ ಗೌರವಿಸುವಂತ ಸ್ಥಾನಮಾನಗಳನ್ನ ಮತ್ತೆ ನಮ್ಮ ಪರಿಷತ್ತಿನ ಮೂಲಕ ಲೇಖಕರಿಗೆ ಸಾಹಿತಿಗಳಿಗೆ ಗೌರವ ಸಲ್ಲಿಸಬೇಕಂತ ಕಾರಣವನ್ನು ಇಟ್ಕೊಂಡು ಬೃಂದಿ ಮಾಡಿಸೋರು ನಾವು ಕೂಡಿ ಅವರನ್ನು ಕನ್ಸೆಪ್ಟ್ ಹಾಕೊಟ್ಟು ನಮಗೆ ಕವಿಪೀಠ ಮಾಡಬೇಕು ಅನ್ನೋದನ್ನ ಸುಮಾರು ಅದಕ್ಕಿಂತ ಮುಂಚೆ 8 ವರ್ಷಗಳಿಂದ ಬಿಜಾಪುರದಲ್ಲಿ ಅವರು ಕವಿಪೀಠವನ್ನು ಆಯೋಜನೆ ಮಾಡಿದ್ರು. ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಕವಿಪೀಠ ಮಹಾಸಭೆಯನ್ನು ಮಾಡಲಾಗುವ ಬಹಳ ಖುಷಿಯಿಂದ ಅವರು ಒಪ್ಪಿಕೊಂಡು ಈ ಕವಿಪೀಠ ಅಂತಕ್ಕಂಥ ನಾಮವನ್ನು ಅವರು ಕೂಡ ನನಗೆ ಬರವಣಿಗೆ ಕೊಟ್ಟಿದ್ದಾರೆ. ಅವರಿಗೆ ಬಹಳ ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯನ್ನು ನಾನು ಅವರ ಆಶೀರ್ವಾದ ಪಡ್ತಾ ಇದ್ದೇನೆ. ಅವರಿಗೂ ಕೂಡ ಜೋರಾದ ಚಪ್ಪಾಳೆಗಳು ಕಾರಣದಿಂದ ಬರಬೇಕಂತ ಹೇಳ್ತೇನೆ. ಅದೇ ರೀತಿಯಾಗಿ ಇವತ್ತು
ನಾನು ಪರಿಷತ್ತಿನ ಮೇಲೆ ಮಾತನಾಡಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ ಆ ಜಿಲ್ಲಾ ಪರಿಷತ್ನವರು ಇಂಥ ಅದ್ಭುತವಾದಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಾರಲ್ಲ ಮೇಡಮ್, ತಮಗೆ ತಮ್ಮ ಜಿಲ್ಲಾ ಪರಿಷತ್ಗೆ ನಾನು ಯಾವತ್ತೂ ಯಾಕಂತಂದ್ರೆ ನಾನು ಸುಮಾರು ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೀನಿ, ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀನಿ. ಹೇಗೆ ಮಾಡಿದ್ವಿ ಅಂತಂದ್ರೆ ಸ್ವತಃ ನಾವೇ ಹೋಗಿ ಅಲ್ಲೆಲ್ಲ ಹೋಗಿ ನಾವೇ 2-3 ದಿನಗಳ ಮುಂಚೆ ಹೋಗಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದು ನಾವೆಲ್ಲ ನೋಡಿದೀವಿ, ಕಂಡಿದ್ದೀವಿ. ಆದ್ರೆ ಇವತ್ತು ಜಿಲ್ಲಾಧ್ಯಕ್ಷರು ನನಗೆ ಒಂದು ವಾರ ಮೊದಲೇ ಹೇಳಿದ್ರು, ಸರ್ ನೀವು ಯಾವತ್ತು ಮುಂದೆ ಬರೋದು ಬೇಡ, ನೀವು ಕಾರ್ಯಕ್ರಮ ವಿಸ್ತರಣೆಯಲ್ಲಿ ನಾವು ಉತ್ತರ ಕನ್ನಡ ಜಿಲ್ಲೆಯ ಪದಾಧಿಕಾರಿಗಳು ಈ ಒಂದು ಜಿಲ್ಲಾ ಉದ್ಘಾಟನೆ ಕಾರ್ಯಕ್ರಮವನ್ನ ಇಡೀ ರಾಜ್ಯದಲ್ಲಿ ನೆನಪಿರ್ತಕ್ಕಂಥ ಕಾರ್ಯಕ್ರಮ ಮಾಡಿ ತೋರಿಸ್ತೀವಿ ಸರ್ ಅಂತ ಹೇಳಿದ್ರು. ಅದು ಯಶಸ್ವಿಯಾಗಿದೆ. ನನಗೆ ಖುಷಿಯಾಗಿ ಮತ್ತೊಮ್ಮೆ ಚಪ್ಪಾಳೆ ಬಂಧುಗಳೇ ಈ ಜಿಲ್ಲಾ ಪರಿಷತ್ತಿಗೆ. ಬಹುಶಃ ವಿಶ್ರಾಮಣ ಬಗ್ಗೆ ಒಂದು 2 ಮಾತನ್ನು ಹೇಳಿ ಬಯಸ್ತಾ ಇದ್ದೀನಿ. ನಾನಿಲ್ಲಿ 2023ರಲ್ಲಿ ಅವರು ನಮಗೆ ಪರಿಚಯ ಆದರು ಶಿಕ್ಷಕ ವೃತ್ತಿಯ ಮೂಲಕ. ನಾನು ಶಿಕ್ಷಕನಾಗಿರುವುದರಿಂದ ಅವರ ಸಂಘಟನೆ, ಅವರ ಕ್ರಿಯಾಶೀಲತೆಯನ್ನು ಉತ್ತರ ಕನ್ನಡ ಜಿಲ್ಲೆಯ ಹಲವಾರು ತಾಲೂಕುಗಳಿಂದ ಮಾಹಿತಿಯನ್ನು ತೆಗೆದುಕೊಂಡಾಗ ವಿಷಯವನ್ನು ಆಯ್ಕೆ ಮಾಡಿ ಅವರು ಅದ್ಭುತ ಕ್ರಿಯಾಶೀಲ ಸಂಘಟನೆಗಳನ್ನು ಬಹಳ ಖುಷಿಯಿಂದ 2024ರಲ್ಲಿ ಅವರಿಗೆ ಸೇವಾಧ್ಯಕ್ಷ ಮಾಡಿದ್ದೀವಿ. ಅದರ ಮೂಲಕ ಇವತ್ತು 1 ವರ್ಷಗಳ ನಂತರ ಈ ಪರಿಷತ್ತು ಬಹಳ ವಿಜೃಂಭಣೆಯಿಂದ, ಅದು ನಮ್ಮ ಪರಮ ಪೂಜ್ಯ ಬಸವಲಿಂಗ ಶ್ರೀಗಳ ಆಶೀರ್ವಾದದೊಂದಿಗೆ ಈ ಒಂದು ಪರಿಷತ್ ಉದ್ಘಾಟನೆ ಆಗಿದ್ರೆ ನಾವು ಪುಣ್ಯವಂತರು, ಧನ್ಯವಂತರು. ಯಾಕಂದ್ರೆ ಶ್ರೀಗಳು ಬಿಜಾಪುರದಿಂದ 12 ಗಂಟೆಗಳಿಂದ ನಮ್ಮ ಪರಿಷತ್ತಿಗೋಸ್ಕರ, ನಮ್ಮ ಉದ್ಘಾಟನೆಗೋಸ್ಕರ ಬಂದಿದ್ದಾರೆ. ಅವರು ಬಹಳ ತಮಗೆಲ್ಲ ಗೊತ್ತಿದೆ, ಶ್ರೀಗಳಲ್ಲಿ ಮಾತನಾಡಿ ಬೆಳೆಸಲ್ಲ ನಾನು, ತಮಗೆಲ್ಲ ಗೊತ್ತಿರುವಂತ ವಿಷಯ. ಹಾಗಾಗಿ ಇವತ್ತು ಬಹಳಷ್ಟು ಉದ್ಘಾಟನೆ ಇದೆ, ಆಮೇಲೆ ಪುಸ್ತಕ ಬಿಡುಗಡೆ ಇದೆ, ತುಂಬಾ ಮಾತಾಡೋದಿತ್ತು, ಅನಿವಾರ್ಯತೆ ಇದೆ, ಸಮಯದ ಕೊರತೆ ಇದೆ. ಹಾಗಾಗಿ ಈ ಪರಿಷತ್ತಿನ ಬಗ್ಗೆ ಮಾತಾಡಬೇಕಿತ್ತು, ಜಿಲ್ಲಾ ಪರಿಷತ್ ಬಗ್ಗೆ ಬಹಳ ಇನ್ನೂ ಹೆಮ್ಮೆಯಿಂದ ಮಾತಾಡಬೇಕಿತ್ತು. ಹಾಗಾಗಿ ಮುಂದಿನ ವೇದಿಕೆಯಲ್ಲಿ ಮತ್ತೆ ವೇದಿಕೆಯನ್ನು ಹಂಚ್ಕೋತೀನಿ ಅಂತ ನನ್ನ ಮಾತನಾಡಿದ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ರಾಷ್ಟ್ರೀಯ ಟಿವಿಗಳಲ್ಲಿ ಒಂದಿಷ್ಟು ವಿಚಾರಗಳನ್ನ ನಾನು ತಮ್ಮೆದುರಿಗೆ ಇಟ್ಟಿದ್ದೀನಿ. ತಾವೆಲ್ಲ ಸ್ವೀಕರಿಸಿ ನನಗೆ ಮಾರ್ಗದರ್ಶನ ಕೊಟ್ಟು ಗೌರವಿಸಿ ಮುಂದಿನ ದಿನಮಾನಗಳಲ್ಲಿ ಈ ಪರಿಷತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪರಿಷತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾಧ್ಯಕ್ಷರಿದ್ದಾರೆ ಸರ್, ತಮಗೂ ವಿನಂತಿ ಮಾಡ್ಕೊತೀನಿ ಸಂದರ್ಭದಲ್ಲಿ ನಾವು ದಯವಿಟ್ಟು ತಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಯಲ್ಲಿ ಸಾಂಸ್ಕೃತಿಕ ಪರಿಷತ್ತನ್ನ ಜೊತೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ ಸರ್. ತಾವೆಲ್ಲ ನಮ್ಮ ಸರ್ಕಾರ ಇರುತ್ತೆ, ನಾವು ಏನ್ ಕೇಳ್ತೀವಿ ಅದಕ್ಕೆ ನಾವು ಯಾವತ್ತು ಬದ್ಧರಾಗಿರ್ತೀವಿ ಸರ್. ಯಾವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ನಾಡು ನುಡಿ ಜಲಗೋಸ್ಕರ ಕೆಲಸ ಮಾಡ್ತಾ ಇದೆ. ಸಾಂಸ್ಕೃತಿಕ ಪರಿಷತ್ ಕೂಡ ಅದೇ ಅದರಿಂದ ದುರುದ್ದೇಶ ಹೊಂದ್ಕೊಂಡು ಹೋಗ್ತಾ ಇದೆ. ದಯವಿಟ್ಟು ಸರ್ ತಾವು ವಿಷಯವನ್ನು ಬೆಂಬಲಿಸಬೇಕು. ಈ ಸಂದರ್ಭದಲ್ಲಿ ಕೇಳ್ತಾ ಒಂದಿಷ್ಟು ವಿಚಾರಗಳನ್ನು ವೇದಿಕೆ ಮೂಲಕ ಎಲ್ಲರಿಗೂ ನಿರ್ದೇಶಿಸಿದ್ದೀನಿ ಅಂತ ನನ್ನ ಮಾತನಾಡಿದ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಪೂಜ್ಯ ಶ್ರೀಗಳ ಆಶೀರ್ವಾದವನ್ನು ಪಡೆಯುತ್ತಾ ಹಾಗೆ ವೇದಿಕೆ ಮೇಲೆ ಎಲ್ಲ ಗಣ್ಯರ ಆಶೀರ್ವಾದವನ್ನು ಬೇಡ್ಕೊಳ್ತಾ ನನ್ನ ವಾಸ್ತವ ನುಡಿಗಳಿಗೆ ವಿರಾಮ ಹೇಳ್ತೇನೆ. दीप ज्योति नमोस्तुते
ಸಂಸ್ಕೃತಿಯ ಸಿರಿತನವನ್ನು ಬಿಂಬಿಸುವ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯಾಗಿದೆ. ಬೆತ್ತಲತ್ತನೆ ಮಾವಿನ ಎಲೆ ಹಾಗೂ ದೀಪದ ಸುರಮಾಲೆ ಸಂಸ್ಕೃತಿ ಸ್ವಚ್ಛತೆ ಹಾಗೂ ನೈತಿಕ ಶಕ್ತಿಗಳ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮ ವಿನೂತನವಾಗಿ ಉದ್ಘಾಟನೆಯಾಗಿದೆ. ಈ ಒಂದು ವಿನೂತನವಾದ ಉದ್ಘಾಟನೆಗಳು ಎದುರಿಸುತ್ತಿರುವಂತಹ ಒಂದು ಶ್ರೇಷ್ಠರು ಶ್ರೀಯುತ ರಮೇಶ್ ಮಲ್ಲಪ್ಪನವರು, ಅವರನ್ನು ಸಹ ನಾವು ಪ್ರೀತಿಪೂರ್ವವಾಗಿ ಅವರಿಗೆ ಅಭಿನಂದಿಸ್ತಾ ಇದ್ದೇನೆ. ಯಾಕೆಂದರೆ ಅವರು ವಿನೂತನವಾಗಿ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನು ಈ ಒಂದು ಗಣ್ಯರಿಂದ ಚಾಲನೆಯಾಗಿದೆ. ಗಣ್ಯ ಶ್ರೇಷ್ಠರನ್ನ ಪ್ರೀತಿಪೂರ್ವವಾಗಿ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಸಹ ನಾನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಪ್ರಪ್ರಥಮವಾಗಿ ಗುರುಗಳಾದ ಜ್ಞಾನಯೋಗಿ ಹೇಗೆ ಬದುಕಬೇಕೆಂದು ಹೇಳಿಕೊಡದೆ ಹೇಗೆ ಬದುಕಬಹುದು ಎಂದು ತಮ್ಮ ನಡೆನುಡಿಗಳ ಮೂಲಕ ತೋರಿಸಿಕೊಟ್ಟ ಶತಮಾನದ ಮಹಾನ್ ಸಂತ, ನಡೆದಾಡುವ ದೇವರಿಗೆ ಪ್ರಸಿದ್ಧಿ ಪಡೆದಿದ್ದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಚರಣ ಕಮಲಗಳಿಗೆ ಶಿರವಾಗಿ ನಮಿಸುತ್ತಿದ್ದೇನೆ. ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ಬೆಂಗಳೂರು ಉತ್ತರ ಕನ್ನಡ ಜಿಲ್ಲಾ ಘಟಕ ಉದ್ಘಾಟನೆ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಇಂದಿನ ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮೀಜಿಯವರಿಗೆ ನಮಿಸುತ್ತಾ ಸಭೆಯಲ್ಲಿ ಉಪಸ್ಥಿತರಿರುವ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀ ಕೃಷ್ಣಮೂರ್ತಿ ಭಟ್, ಉದ್ಯಮಿಗಳು, ಶಿವಾನಿ ಟ್ರೇಡರ್ಸ್ ಅವರೇ, ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಸಾಹಿತಿಗಳು, ಖ್ಯಾತ ನ್ಯಾಯವಾದಿಗಳು, ವಿಜಯಪುರದ ಶ್ರೀ ಮಲ್ಲಿಕಾರ್ಜುನ್ ಪ್ರಭೀಮಠ ಸರ್ ಅವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಪಟ್ಟವನ್ನು ವಹಿಸಿಕೊಳ್ಳುತ್ತಿರುವ ಶ್ರೀಮತಿ ಉಷಾ ನಾಯಕರವರೇ, ಇಂದಿನ ಇನ್ನೋರ್ವ ಅತಿಥಿ ಹಿರಿಯ ಸಾಹಿತಿ ಶ್ರೀ ನಾರಾಯಣ ಯಾಗಿ ಅವರೇ ಹಾಗೂ ಇನ್ನೋರ್ವ ಸಾಹಿತಿ ಶ್ರೀ PR ನಾಯ್ಕರವರೇ ಹಾಗೂ ಈ ಒಂದು ಅಖಿಲ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷರಾದ ಮನೋಹರ್ ನಾಯಕ್ ಅವರೇ ಹಾಗೂ ಇನ್ನುಳಿದ ಎಲ್ಲ ಅತಿಥಿ ಅಭ್ಯಾಗತರೇ ಹಾಗೂ ಸಾಂಸ್ಕೃತಿಕ ಪರಿಷತ್ತಿನ ಅಭಿಮಾನಿಗಳೇ, ಇವತ್ತಿನ ಕಾರ್ಯಕ್ರಮ ನನಗೆ ವಿಶೇಷವಾಗಿ ವಿಭಿನ್ನವಾಗಿ ಕಾಣಿಸುತ್ತಿದೆ. ಏಕೆಂದರೆ ಒಂದು ಕಡೆ ಗುರುಗಳು, ಮತ್ತೊಂದು ಕಡೆ ವೈದ್ಯೋ ನಾರಾಯಣೋ ಹರಿ ಎಂದು ಕರೆಯಲ್ಪಡುವ ವೈದ್ಯರು, ಗುರು ಸಂಗಮ ವೈದ್ಯ ಸಂಗಮವಾಗಿರುವ ಇಂತಹ ಕಾರ್ಯಕ್ರಮದ ಉದ್ಘಾಟನೆ ಮಾಡುವ ಸುಯೋಗ ನನ್ನ ಪಾಲಿಗೆ ಬಂದಿದ್ದರೆ ನಾನು ಧನ್ಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಮಾಡುವ ಸಣ್ಣ ಸಹಾಯವು ಕಷ್ಟದಲ್ಲಿದ್ದವರಿಗೆ ಅಪಾರ ಎನಿಸಬಹುದು. ಪರೋಪಕಾರ ನಮ್ಮ ಪರಮ ಧ್ಯೇಯವಾಗಿರಬೇಕು ಎನ್ನುವ ಶ್ರೀಗಳ ಉಕ್ತಿಯಂತೆ ಹೊನ್ನಾವರ ರೋಟರಿ ಸಂಸ್ಥೆ ಕಳೆದ 59 ವರ್ಷಗಳಿಂದ ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿದ್ದು ಹೊನ್ನಾವರ ತಾಲೂಕಿನಾದ್ಯಂತ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ತನ್ನನ್ನು ತಾನು ಗುರುತಿಸಿಕೊಂಡು ಬಂದಿದೆ. ನಮ್ಮ ಸಂಸ್ಥೆಯ ಅತ್ಯಂತ ಕ್ರಿಯಾಶೀಲ ಸದಸ್ಯರಾದ ಪ್ರೊಡನ್ H. ರಮೇಶ್ ಅವರ ಧರ್ಮಪತ್ನಿ ಶ್ರೀಮತಿ ಉಷಾ ನಾಯಕರವರು ನಮ್ಮ ರೋಟರಿ ಬಳಗದವರು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಹೊನ್ನಾವರದ ನಂಬರ್ 1 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯಾಧ್ಯಾಪಕಿಯಾಗಿ ಶಾಲೆಯ ಅಭಿವೃದ್ಧಿಯಲ್ಲಿ ತಮ್ಮದೇ ಕೊಡುಗೆಗಳನ್ನು ನೀಡುತ್ತಾ ಶಾಲಾ ಚಟುವಟಿಕೆಗಳ ಸಂಗಡ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಸಹ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈಗಾಗಲೇ ಇವತ್ತು ಈ ಸಭೆಯಲ್ಲಿ ಶ್ರೀಮತಿ ಉಷಾ ಮೇಡಮ್ ರವರ 2 ಪುಸ್ತಕಗಳು ಲೋಕಾರ್ಪಣೆಗೊಳ್ಳಲಿವೆ. ಎಲ್ಲರೂ ನಾನು ಅವರೊಂದಿಗೆ ಮಾತನಾಡಿದಾಗ ಎಲ್ಲರೂ ಈ ಕೃತಿಗಳನ್ನು ತಮ್ಮ ತಂದೆ ತಾಯಿ ಗುರುಗಳಿಗೆ ಅರ್ಪಿಸುತ್ತಾರೆ. ನಾನು ಈ ಕೃತಿಗಳನ್ನು ಇಂದು ನಮ್ಮ ವೈದ್ಯ ನಾರಾಯಣ ಹರಿವು ಅಂತ ಹೇಳುವ ನಮ್ಮ ವೈದ್ಯರುಗಳಿಗೆ, ಹೊನ್ನಾವರದ ತಾಲೂಕಿನ ವೈದ್ಯರುಗಳಿಗೆ ನಾನು ಇದನ್ನು ಅರ್ಪಿಸುತ್ತಿದ್ದೇನೆ ಅಂತ ಅವರು ಹೇಳಿದ್ರು. ನಿಜವಾಗ್ಲೂ ಅವರ ಒಂದು ವೈದ್ಯರ ಬಗ್ಗೆ ಅವರಿಗಿರುವ ಕಳಕಳಿ ಮೆಚ್ಚುವಂಥದ್ದು. ಇದು ವೈದ್ಯರ ಮೇಲೆ ಇಟ್ಟ ಅವರ ಗೌರವವನ್ನು ಎತ್ತಿ ತೋರಿಸುತ್ತದೆ. ಅಖಿಲ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಗೊಂಡ ಶ್ರೀಮತಿ ಉಷಾ ನಾಯಕ್ ಅವರ ಸಾಹಿತ್ಯ ಕೃಷಿ ಹೀಗೆ ಮುಂದುವರೆಯಲಿ, ಇನ್ನಷ್ಟು ಕೃತಿಗಳು ಅವರ ಲೇಖನಿಯಿಂದ ಮೂಡಬರಲಿ
ಎನ್ನುವ ಆಶಯದೊಂದಿಗೆ ಅವರಿಗೆ ರೋಟರಿ ಕ್ಲಬ್ ಪರವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೀವನ ಕಾಪಾಡುವ ವೈದ್ಯರು ದೇವರಿಗೆ ಸಮಾನರು ಎಂದು ಹಿರಿಯರು ಹೇಳಿದ್ದಾರೆ. ಅಂತಹ ಮಹನೀಯರಾದ ವೈದ್ಯರನ್ನು ಇಂದು ಈ ಸಂದರ್ಭದಲ್ಲಿ ನಾವು ಸನ್ಮಾನಿಸಲಿದ್ದೇವೆ. ಆ ಎಲ್ಲ ವೈದ್ಯರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಲು ಬಯಸ್ತಾ ಇದ್ದೇನೆ. ಇಂದು ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತಿನ ಜಿಲ್ಲಾ ಮತ್ತು ತಾಲೂಕಾ ಘಟಕಗಳ ಪದಗ್ರಹಣ ಸಮಾರಂಭ. ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ಈ ಸಂಘಟನೆಯ ಬಗ್ಗೆ ಕುತೂಹಲದಿಂದ ಇದರ ದೇಹೋದ್ದೇಶಗಳನ್ನು ನಾನು ತಿಳಿದುಕೊಂಡೆ. ಈಗಾಗಲೇ ಹೊನ್ನಾವರದಲ್ಲಿ ಸಾಹಿತ್ಯ ಪರಿಷತ್ತು ಇದೆ. ಇದರ ಅಧ್ಯಕ್ಷರಾಗಿ ಎಸ್.ಎಲ್. ಗೌಡ ಸರ್ ಇಲ್ಲೇ ಇದ್ದಾರೆ. ಅವರು ಸಾಹಿತ್ಯದ ಬಗ್ಗೆ ಹೆಚ್ಚನ್ನು ಬೆಳಕು ಚೆಲ್ಲುತ್ತಿದ್ದಾರೆ. ಇದು ಸಾಂಸ್ಕೃತಿಕ ಪರಿಷತ್ತು ನಾಡಿನ ಸಂಸ್ಕೃತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಈ ಸಂಘಟನೆ ಕೆಲಸ ಮಾಡುತ್ತದೆ ಎಂದು ನನಗೆ ತಿಳಿದಿದೆ. ಸಾಹಿತ್ಯ ಪರಿಷತ್ತಿನ ಸೋದರ ಸಂಘಟನೆ ಈ ಸಾಂಸ್ಕೃತಿಕ ಪರಿಷತ್ತು ಎಂಬುದು ನನ್ನ ಪ್ರಾಮಾಣಿಕ ಅನಿಸಿಕೆ. ವಿಶೇಷವೆಂದರೆ ಶ್ರೀ ಮನೋಹರ್ ನಾಯಕರವರ ಸಾರಥ್ಯದಲ್ಲಿ ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ಸಮಾಜದ ಎಲ್ಲ ರಂಗಗಳಲ್ಲೂ ಎಲೆಮರೆಯ ಕಾಯಿಗಳಿಂದಿರುವ ಸಾಧಕರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವ ಕಾರ್ಯ ಮಾಡುತ್ತಿದೆ. ಇದು ನಿಜಕ್ಕೂ ಅಭಿನಂದನೀಯ. ಇಂತಹ ಸಂಘಟನೆ ನಮ್ಮ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಕಾರ್ಯಾರಂಭ ಮಾಡುತ್ತಿರುವುದು ನಿಜಕ್ಕೂ ಸಂತಸ ಮತ್ತು ಹೆಮ್ಮೆ ಅನಿಸ್ತಾ ಇದೆ. ಇಂದು ವಿವಿಧ ರಂಗದ ಸಾಧಕರಿಗೆ ಸನ್ಮಾನ ಹಾಗೂ ನಮ್ಮ ಜಿಲ್ಲೆಯ 11 ತಾಲೂಕಾ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಸೇವಾದೀಕ್ಷೆ ಕಾರ್ಯಕ್ರಮವು ನಡೆಯಲಿದೆ. ಸುದೀರ್ಘ ಕಾರ್ಯಕ್ರಮವಾದ್ದರಿಂದ ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತಾ ಇಲ್ಲ. ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತಿನ ಜಿಲ್ಲಾ ಘಟಕ ಹಾಗೂ 11 ತಾಲೂಕಿನ ತಾಲೂಕಾ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಸಮಾನ ಮನಸ್ಸಿನ ಸಾಂಸ್ಕೃತಿಕ ರಾಯಭಾರಿಗಳಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ನಾಡಿನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿರುವ ನಿಮಗೆ ಶುಭ ಆಶಯಗಳು ಹಾಗೂ ಕಷ್ಟಗಳನ್ನು ಮೌನವಾಗಿ ದಾಟಬೇಕು. ಪರಿಶ್ರಮ ಸದ್ದಿಲ್ಲದೆ ಸಾಗಬೇಕು. ಸಿಗುವ ಯಶಸ್ಸಿನ ಶಬ್ದ ಜಗತ್ತಿಗೆ ಕೇಳಿಸುವಷ್ಟು ಜೋರಾಗಿರಬೇಕು ಎನ್ನುವ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಉಕ್ತಿಯಂತೆ ನಿಮ್ಮ ದೇವೋದ್ದೇಶಗಳು ನೆರವೇರಲಿ ಎಂಬುವ ಆಶಯದೊಂದಿಗೆ ಶ್ರೀ ಗುರುಗಳ ಆಶೀರ್ವಾದ ಬೇಡುತ್ತಾ ಎಲ್ಲ ಗಣ್ಯರಿಗೂ ಹಾಗೂ ಸಭಿಕರಿಗೂ ನಮಸ್ಕರಿಸುತ್ತಾ ನನ್ನ ಈ ಒಂದು ಉದ್ಘಾಟನಾ ಭಾಷಣ ಮುಗಿಸುತ್ತಿದ್ದೇನೆ. ಹಾಗೂ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ನನಗೆ ಆದರ್ಶಿ ಒಂದು ಗೌರವವನ್ನು ಸಮರ್ಪಿಸಿದ ಎಲ್ಲ ಸಂಘಟಕರಿಗೂ ನಾನು ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಸಂಸ್ಕೃತಿ. ಧನ್ಯವಾದಗಳು ಉದ್ಘಾಟಕ ನೋಡಿ. ಹೆಚ್ಚಿನಾಗಿ ನಮ್ಮ ರೋಟರಿಯಲ್ಲಿ ಅಧ್ಯಕ್ಷರಿಗೆ ಕೊನೆಯ ಮಾತು ಇರುತ್ತೆ, ಆದರೆ ಇಂದು ಅವರಿಗೆ ಪ್ರಥಮ ಮಾತು ಸಿಕ್ಕಿದೆ. ಕಾರಣ ಇಷ್ಟೇ, ಸೇವೆ ಮಾಡುವವರಿಗೆ ಇನ್ನೊಂದು ಶ್ರೇಷ್ಠ ಸೇವಾ ಸಂಸ್ಥೆ ಯಾವತ್ತು ಪ್ರಥಮ ಸ್ಥಾನವನ್ನು ನೀಡುತ್ತೆ ಅನ್ನೋದು ಇದಕ್ಕೆ ದ್ಯೋತಕ. ಧನ್ಯವಾದಗಳು ರೋಟರಿ ಸೂರ್ಯಕಾಂತ್ ಸಾರಂಗ್ ಅವರಿಗೆ. ಈಗ ಮುಂದೆ ವೃಕ್ಷ ವೃದ್ಧಿಯನ್ನು ಕಾಣುತ್ತೆ. ಇವರೆಲ್ಲರೂ ಶ್ರೇಷ್ಠವಾದ ಬೇರುಗಳು. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಬೇರನ್ನು ನಾವು ನಮ್ಮ ಒಂದು ಕೆಲಸದ ಮೂಲಕ ಹಾಗೂ ನಮ್ಮ ಒಂದು ಸಹಕಾರದ ಮೂಲಕ ಇವರನ್ನ ಅಭಿನಂದಿಸೋಣ ಹಾಗೂ ಅಭಿನಂದಿಸೋಣ ಅಂತ ಹೇಳ್ತಾ ನಾನು ಇವರಿಗೆ ವಿಶೇಷ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. Asya sang agana.
ಕ್ಷೇತ್ರಪಾಲನಾದ ಶ್ರೀ ಮಹಾಗಣಪತಿಯ ಪಾದಾವಿರಂಗಕ್ಕೆ ನಮಿಸುತ್ತಾ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ಪಾದಾರವಿಂದಗಳಿಗೆ ಶಿರಬಾಗಿ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯದಲ್ಲಿರುವ ಪರಮ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಯವರಿಗೆ ನಮನವನ್ನು ಸಲ್ಲಿಸುತ್ತಾ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ನಮನವನ್ನು ಸಲ್ಲಿಸುತ್ತಿದ್ದೇನೆ. ನನ್ನ ಬಾಲ್ಯದಲ್ಲಿ ನಾನು ಕೆಲವು ಕವನ, ಕತೆ, ಕಾದಂಬರಿಗಳನ್ನ ಓದುವುದು ಹೆಚ್ಚಾಗಿತ್ತು. ಆ ಸಮಯದಲ್ಲಿ ನನಗೆ ಓದುವುದು ಬಿಟ್ಟರೆ ಮತ್ತೇನು ಕೆಲಸ ಇರಲಿಲ್ಲ. ಯಾಕಂದ್ರೆ ನನ್ನ ಅಮ್ಮ ಕೂಡ ಆರೋಗ್ಯ ಇಲಾಖೆಯಲ್ಲಿ ಒಳ್ಳೆಯ ಹುದ್ದೆಯಲ್ಲಿ ಇದ್ದರು. ಆ ಕಾರಣಕ್ಕಾಗಿ ನನಗೆ ಓದುವುದೆಂದರೆ ನನ್ನ ಹವ್ಯಾಸದಲ್ಲಿ ದೊಡ್ಡ ಗುರಿಯಾಗಿತ್ತು. ಹಾಗೆ ನಮ್ಮ ಊರಲ್ಲಿ ಒಂದು ಲೈಬ್ರರಿ ಇತ್ತು. ಆ ಲೈಬ್ರರಿಯಲ್ಲಿ ನಾನು ಇಂಥದೇ ಪುಸ್ತಕ ಅಂತ ಓದ್ತಾ ಇರಲಿಲ್ಲ, ಎಲ್ಲ ಪುಸ್ತಕವನ್ನು ಓದಿದ್ದೇನೆ. ನಮ್ಮ ಲೈಬ್ರರಿಯಲ್ಲಿರುವ ಪುಸ್ತಕ ಓದಿದಂದ್ರೆ ನಾನೊಬ್ಬಳೆ. ಯಾಕಂದ್ರೆ ಲೈಬ್ರರಿ ನನ್ಗೆ ಯಾವಾಗಲೂ ಹೇಳ್ತಾರೆ ಈಗಲೂ, ನಮ್ಮ ಊರಿನ ಲೈಬ್ರರಿಯಲ್ಲಿರುವ ಪುಸ್ತಕಗಳನ್ನು ಧೂಳು ಹೊಡೆದಿದ್ದಾವಂದ್ರೆ ನೀನೊಬ್ಬಳೇ ಹೇಳಿ. ಅಷ್ಟು ಪುಸ್ತಕಗಳನ್ನ ನಾನು ದಿನಕ್ಕೆ 3 ಪುಸ್ತಕಗಳನ್ನ ಓದ್ತಿದ್ದೆ. ಮತ್ತೇನು ಕೆಲಸ ಇರಲಿಲ್ವಲ್ಲ, ಅದಕ್ಕೆ ಅದು ನನಗೆ ಇಂದು ನನ್ನ ಈ ಸಾಹಿತ್ಯ ಕೃಷಿಗೆ ತುಂಬಾ ದೊಡ್ಡ ಇಂಪನ್ನ ಕೊಟ್ಟು ಇಲ್ಲಿಯವರೆಗೆ ತಂದು ನಿಲ್ಲಿಸಿದೆ. ಹಾಗೆ ನಾನು ಕತೆ ಕವನಗಳನ್ನ ಆಗಾಗ ಬೀಳ್ತಾ ಇರ್ತಿದ್ದೆ. ಆದರೂ ಏಕೋ ಅದನ್ನ ಪಬ್ಲಿಷ್ ಮಾಡಬೇಕು ಅಥವಾ ಪುಸ್ತಕ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಹಂಬಲ ನನ್ನ ಇರಲಿಲ್ಲ. ಆದರೆ ನನ್ನ ಪತಿದೇವರಾದ ಯಶನಮೇಶ್ವರಲ್ಲಿ ಬಲವಾದ ಒಂದು ಆಸೆ ಇತ್ತು. ಅಕಸ್ಮಾತ್ ಅವರ ಅವಘಡದಿಂದ ಈ ಕೆಲಸ ಸ್ವಲ್ಪ ಹಿನ್ನಡೆ ಆಗಿತ್ತು. ಆದರೆ ಅದರ ನಂತರ ನಾನು ಯಾವಾಗ ಸಾಂಸ್ಕೃತಿಕ ಪರಿಷತ್ತಿಗೆ ನನ್ನ ಸೇವಾದೀಕ್ಷೆ ಆದ ನಂತರ 3-4 ತಿಂಗಳಾದ್ಮೇಲೆ ಮನೋಹರ್ ಸರ್ ಕಣ್ಣರಿಗೆ ಈ ನನ್ನ ಸಾಹಿತ್ಯ ಕೃಷಿ ಇದು ಅವರಿಗೆ ಗೊತ್ತಾಯ್ತು. ಆ ನಂತರ ಅವ್ರು ಹೇಳಿದ್ರು, ಮೇಡಮ್ ಇಷ್ಟು ಜನ ಬರೀತಿರಲ್ಲ, ಯಾಕೆ ನೀವು ಪುಸ್ತಕವನ್ನು ಬಿಡುಗಡೆ ಮಾಡಬಾರ್ದು? ಇದನ್ನು ನಮ್ಮ ಯಜಮಾನರ ಯಶಮೇಶ್ವರ ಬಳಿಯು ಪ್ರಸ್ತಾಪನೆ ಮಾಡಿದ್ರು. ಆಮೇಲೆ ಇದಕ್ಕೆ ಎಲ್ಲರೂ ಒಪ್ಪಿಕೊಂಡು ನಾನು ಇಂದು ಈ ನನ್ನ 2 ಭಾವಭರಿತ ಜೋಡಿಗೆ ಹಾಗೂ ಕಾಯದೊಳಗಿನ ಕದಿರು ಈ 2 ಪುಸ್ತಕವನ್ನ ಒಟ್ಟಿಗೆ ಬಿಡುಗಡೆ ಮಾಡುವ ಭಾಗ್ಯ ಎಲ್ಲರಿಗೆ ನನ್ನದಾಗಿದೆ. ನಿಜ ಹೇಳ್ಬೇಕಂದ್ರೆ ಇವತ್ತು ನಾನು ಇರುವ ಪರಿಸ್ಥಿತಿಯಲ್ಲಿ ಯಾವ ಪುಸ್ತಕವನ್ನು ಪ್ರಕಟ ಮಾಡಿಕೊಂಡು ನಾನು ಲೋಕಾರ್ಪಣೆ ಮಾಡುವ ಇದು ನನಗೆ ಇರಲಿಲ್ಲ. ಆದರೆ ಅದರ ಬೆನ್ನಿಗೆ ನನ್ನ ಎಲ್ಲ ಸಹಕಾರ, ನನಗೆ ನನ್ನ ಯಜಮಾನಿಗೆ ಎಲ್ಲ ಸಹಕಾರ ಕೊಟ್ಟಿದ್ದು ನಮ್ಮ ರಾಜ್ಯಾಧ್ಯಕ್ಷರು. ಈ ಪುಸ್ತಕದ ಪ್ರತಿಯೊಂದು ನುಡಿಯಿಂದ ಹಿಡಿದು ಎಲ್ಲನೂ ಅವರೇ ಮಾಡಿಸಿದ್ದು. ನಾನೆಲ್ಲಿಗೂ ಹೋಗ್ಲಿಲ್ಲ, ನಾನು ಮನೆಯಲ್ಲೇ ಕೂತಿದ್ದೇನೆ. ಅವರು ಹಗಲಿರುಳು ನನ್ನ ಪುಸ್ತಕಕ್ಕಾಗಿ 1 ವಾರದಿಂದ ಅದರ ಹಿಂದೆ ಇದ್ದಾರೆ. ಹಾಗೆ ನಾನು ಇಲ್ಲಿ ಇನ್ನೊಬ್ಬರನ್ನು ಸ್ಮರಿಸಲೇಬೇಕು. ನಟೇಶ್ ಸರ್ ಅಂತ, ಅವರು ನನ್ನ ಪುಸ್ತಕಕ್ಕೆ ಡಿಸೈನ್ ಮಾಡಿದವರು. ಅವರು ಸಹ ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ 2 ಗಂಟೆ ಆಗಲಿ ಕಾಲ್ ಮಾಡಿದಾಗಲೆಲ್ಲ ನನ್ನ ಪುಸ್ತಕ ಹಿಂಗಾಗಬೇಕು ಸರ್, ಹಿಂಗಾಗಬೇಕು ಅಂತ ಹೇಳಿದ್ರೆ ಅದನ್ನು ನಿಜವಾಗ್ಲೂ ಅಷ್ಟೊತ್ತಿಗೆ ನನ್ನನ್ನು ಎದ್ಕೊಂಡು ತನ್ನ ಪುಸ್ತಕವನ್ನು ಡಿಸೈನ್ ಮಾಡ್ತಾರೆ ಅಂದ್ರೆ ನಾನು ಹೆಮ್ಮೆ ಪಡಲೇಬೇಕು ಈ ಟೈಮಲ್ಲಿ. ಹಾಗೆ ನನ್ನ ಪುಸ್ತಕದ ಹಿಂದಿರುವ ದೊಡ್ಡ ಶಕ್ತಿ ಅಂದ್ರೆ ನನ್ನ ಯಜಮಾನರು ರಮೇಶ್ ಸರ್ ಅವರು. ಅವ್ರು ನಿಜ ಹೇಳ್ಬೇಕಂದ್ರೆ ಅವರ ಆ ಪರಿಸ್ಥಿತಿಯಲ್ಲಿ ಯಾವುದೇ ಇನ್ನೊಬ್ರು ನನ್ನಲ್ಲಿ ಪುಸ್ತಕ ಪ್ರಕಟ ಮಾಡು, ನೀನು ಮುಂದೆ ಹೋಗುವಂತೆ ಹೇಳುವಂತಹ ಸ್ಫೂರ್ತಿ ತುಂಬಾ ಸಾಧ್ಯನೇ ಇಲ್ಲ ಅವರ ಇರುವ ಸ್ಟೇಜಲ್ಲಿ. ಆದ್ರೆ ನನಗೆ ಇವತ್ತು ಈ ಸ್ಟೇಜಿಗೆ ಬರೋ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ನಡೆಸುವಂತಹ ನನ್ನ ಶಕ್ತಿಯೇ ಅವರು ಪೂರ್ತಿಯಾಗಿ. ಹಾಗೆ ನಾನು ಈ ಪುಸ್ತಕ ಪ್ರಕಟಣೆ ಬರೀ ಮಾಡಿಸ್ತೇನೆ ಅಂತ ಹೇಳಿದಾಗ ನನ್ನ ಹಿಂದೆ 2 ಬೆನ್ನೆಲುಬಾಗಿ ನನ್ನ 2 ಕಣ್ಣುಗಳಾದ ನನ್ನ ಮಗಳು ಹಾಗೂ ನನ್ನ ಅಳಿಯ ವಿಶ್ವನಾಥ್ ನಾಯಕ್ ಅವರು. ನಿಜವಾಗ್ಲೂ ಅವರಿಬ್ಬರ ನನ್ನ ಸ್ಫೂರ್ತಿಗೆ ನಾನು ಹೆಡ್ಸಪ್ ಅಂತ ಹೇಳಲೇಬೇಕು ಈ ಸಮಯದಲ್ಲಿ. ನಾನು ಈ ಪುಸ್ತಕವನ್ನ ಮೊದಲನೇದಾಗಿ ಭಾವಭರಿತ ಜೋಳಿಗೆಯನ್ನ ನಾನು ಒಂದೇ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದೆ. ಆದರೆ ಅಕಸ್ಮಾತ್ ಆಗಿ ಮನೋಹರ್ ಸರ್ ಅವರ ಕಣ್ಣಿಗೆ 2 ಪುಸ್ತಕ ಮಾಡಬೇಕು ಅನ್ನಿಸ್ತೇನೋ. ಆಮೇಲೆ ನನ್ನ ಹತ್ರ ಇನ್ನೊಂದು ಪುಸ್ತಕಕ್ಕೆ ಹೆಸರು
ಹೆಸರು ಕೊಡಿ ಅಂತ ದಿನ ಬಿಡಿಸಿ ಶುರುವಾದ್ರು. ಆಮೇಲೆ ಸಡನ್ ಆಗಿ ನನ್ಗನ್ನಿಸ್ತು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ, ಈ ಪುಸ್ತಕವನ್ನು ಅರ್ಪಣೆ ಮಾಡೋದು ನಾನು ಈಗಲಲ್ಲ, ಮೊದಲಿಂದ ಕನಸನ್ನ ನಡ್ಕೊಂಡಿದ್ದೆ. ನನ್ನ ಪತಿದೇವರು ಯಾವಾಗ ಬಿದ್ದು ಅಲ್ಲಿಂದ ಇಲ್ಲಿವರೆಗೆ ನನ್ನ ಪುಸ್ತಕವನ್ನು ಬಿಡುಗಡೆ ಮಾಡಿದರೆ ನಾನು ವೈದ್ಯರಿಗೆ ನನ್ನ ಪುಸ್ತಕವನ್ನ ಮೊದಲು ಅರ್ಪಣೆ ಮಾಡಬೇಕು. ಯಾಕಂದ್ರೆ ನಾನು ಇವತ್ತು ನಿಂತಿದ್ದೇನೆ ಅಂದ್ರೆ ನನ್ನ ಹೊನ್ನಾವರದ ವೈದ್ಯರೇ ಕಾರಣ. ನಾನು ಇವತ್ತು ನಿಂತಿದ್ದೇನೆ, ಇಲ್ಲಿ ಸಾಧ್ಯನೇ ಇಲ್ಲ. ಯಾಕಂದ್ರೆ ನನ್ನ ಮನೆಯ ಪರಿಸ್ಥಿತಿ ಆ ರೀತಿ ಇದೆ. ಒಂದು ಏನೇ ಆದ್ರೂ ನನ್ಗೆ ಇವತ್ತು ಬೆಳಿಗ್ಗೆ ಸಹ ಅವರಿಗೆ ಆರಾಮಿಲ್ಲ, ನಾನು ಇಲ್ಲಿ ಬಂದಿದ್ದೇನೆ ಅಂದ್ರೆ ಇವತ್ತು ನಾನು ಇಲ್ಲಿ ಆರಾಮಿಲ್ಲಿರುವೆ. ನನಗೆ ಹಾಸ್ಪಿಟಲ್ ಅವರು ವೆಂಕಟೇಶನ ಆಗಿಂದಾಗ ಮತ್ತೆ ಆಂಬುಲೆನ್ಸ್ ಡ್ರೈವರ್ ಆಗಿಂದಾಗ ಹೋಗಿ ಅವ್ರು ಹೇಳಿದ್ರು, ಇಲ್ಲ ನೀವೇನು ಟೆನ್ಷನ್ ಮಾಡ್ಕೋಬೇಡ, ನಾವಿದ್ದೇವೆ, ನಾವು ಮಾಡ್ತೇವೆ. ನಿಜವಾಗ್ಲೂ ಮನೆ ಹೋಗಿ ಅವರೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆಲ್ಲ ನಾನು ಧನ್ಯವಾದವನ್ನ ಹೇಳ್ಬೇಕು. ಈ ಸಾರಿ ಎಷ್ಟು ಹೇಳಿದ್ರು ಸಾಲದು. ಇನ್ನೊಂದಂದ್ರೆ ನನ್ನ ಪುಸ್ತಕವನ್ನು ನಾನು ವೈದ್ಯರಿಗೆ ಅರ್ಪಣೆ ಮಾಡಬೇಕಾದ್ರೆ ನಾನೊಂದು ಮಾತು ಹೇಳಿದೆ. ನನ್ನ ಯಜಮಾನ ಆಪರೇಷನ್ ಮಾಡಿದಂತಹ ಡಾಕ್ಟರ್ ರಾಘವೇಂದ್ರ ನಾಯಕ್ ಅವರು ಇವತ್ತು ನಮ್ಮ ಚೀಫ್ ಗೆಸ್ಟ್ ಆಗಿ ಬರಲಿದ್ದಾರೆ. ಬರ್ತಾ ಇದ್ದಾರೆ ಆನ್ ದಿ ವೇ. ಈಗ ಪೂಜಾರಿ ಸರ್ ರಿಸೀವ್ ಮಾಡ್ಕೊಳ್ಳಿಕ್ಕೆ ಹೋಗಿದ್ದಾರೆ, ಬರ್ತಾ ಇದ್ದಾರೆ. ಅವರು ಸಹ ನನ್ನ ಪುಸ್ತಕ ಬಿಡುಗಡೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಿಜವಾಗ್ಲೂ ಹೆಮ್ಮೆ ಅನಿಸ್ತಾ ಇದೆ. ಇನ್ನೊಂದು ಕಾಯದೊಳಗಿನ ಕದಿರು, ಈ ಪುಸ್ತಕವನ್ನು ನಾನು ನನ್ನ ಯಜಮಾನರಾದ ಎಚ್ ರಮೇಶ್ವರಿಗೆ ಅರ್ಪಿಸ್ತಾ ಇದ್ದೇನೆ. ನನ್ನ ಪುಸ್ತಕವನ್ನ ಇಂದು ಭಾವವರ್ತಿ ಜೋಡಿಗೆಯನ್ನ ನಮ್ಮ ಯಾಗಿ ಸರ್ ಅವರು ಅದರ ಬಗ್ಗೆ ಒಂದೆರಡು ಮಾತನಾಡಲಿದ್ದಾರೆ. ಹಾಗೆ ನಮ್ಮ ಪಿ ಆರ್ ನಾಯ್ಕ್ ಸರ್ ಅವರು, ನನ್ನ ಆತ್ಮೀಯರಾದಂಥ ಪಿ ಆರ್ ನಾಯ್ಕ್ ಸರ್ ಸಹ ಇನ್ನೊಂದು ಪುಸ್ತಕವನ್ನ ಬಗ್ಗೆ ಮಾತನಾಡಲಿದ್ದಾರೆ. ಅದು ಅಲ್ಲದೆ ನನ್ನ ಈ ಎರಡು ಪುಸ್ತಕಗಳ ಬಿಡುಗಡೆಯನ್ನ ನಮ್ಮ ಬ್ರಂಗಿಮಠ್ ಸರ್ ಅವರು ಮಾಡ್ತಾ ಇರಲ್ಲ, ಅದು ಇನ್ನೂ ಖುಷಿಯಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ. ಸರ್ವರಿಗೂ ನನಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಬೆನ್ನೆಲುಬಾಗಿದ್ದಂತಹ ನನ್ನ ಜಿಲ್ಲಾ ಘಟಕ, ತಾಲೂಕಾ ಘಟಕ, ಇಡೀ ಉತ್ತರ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ಮನಸ್ಸುಗಳಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನ ಇಲ್ಲಿ ಲತೀಶಿಯನ್ನ ಹಾಡುತ್ತಾ ಇದ್ದೀನಿ. ಧನ್ಯವಾದ ಉಷಾ ಅವರಿಗೆ. ಭಾವಭರಿತ ಜೋಡಿಗೆ ಈ ಪುಸ್ತಕದ ಕುರಿತು ನಮ್ಮ ಹಿರಿಯ ಸಾಹಿತಿಗಳು ಶ್ರೀಯುತ ನಾರಾಯಣರ ನುಡಿಗಾಗಿ ಜಗದೀಶ್ವರಿಯಾಗಿ ನಮ್ಮ ಸಲಹುತಿಯವರ ಒಂದು ಕಾವ್ಯ ಹೇಗಿರಬೇಕು ಎನ್ನುವುದಕ್ಕೆ ಒಂದು ಮಾದರಿಯಾಗಿ ಇದೊಂದನ್ನು ಪ್ರಾತಿನಿಧಿಕವಾಗಿ ತೆಗೆದುಕೊಂಡಿದ್ದೇನೆ. ಉಷಾ ನಾಯ್ಕರು ಎರಡು ಕೃತಿಯನ್ನು 100 ಪದ್ಯಗಳುಳ್ಳಂತಹ ಭಾವಭರಿತ ಜೋಳಿಗೆ ಎನ್ನುವಂಥ ಕೃತಿ ಇವತ್ತಿನ ಈ ಕವನ ಸಂಕಲನ ಇಲ್ಲಿಗ ಬಿಡುಗಡೆ ಆಗ್ತಾ ಇದೆ. ಕಾವ್ಯ ಎಂದರೆ ಕೇವಲ ಮಾತಿನ ಶಬ್ದಗಳ ಜೋಡಣೆ ಅಲ್ಲ. ಕಾವ್ಯ ಎಲ್ಲಿ ಹುಟ್ಟುತ್ತದೆ ಕೇಳಿದರೆ ಅದು ಎಲ್ಲಿ ಬರ್ತದೆ? ಅದು ಸ್ಪಾಂಟೇನಿಯಸ್ ಎಕ್ಸ್ಪ್ರೆಷನ್ ಆಫ್ ದ ಫೀಲಿಂಗ್ಸ್ ಇನ್ ಫ್ಯಾಕ್ಟರಿಕೆ ಅಂತ ಹೇಳ್ತಂದ್ರೆ, ನಾವು ಮೌನವಾಗಿರುವಂತಹ ಒಂದು ಕ್ಷಣದಲ್ಲಿ ಯಾವುದೋ ಅನುಭವವನ್ನ, ಯಾವುದೋ ಭಾವವನ್ನೆಲ್ಲ ಇಟ್ಟುಕೊಂಡಾಗ ಆ ಭಾವ ಒಟ್ಟಾರೆ ಒಂದು ಮೊತ್ತವಾಗಿ ನಮ್ಮಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮನುಷ್ಯ ಅಂತರ್ಮುಖಿಯಾಗಿ ಚಿಂತನವನ್ನು ಮಾಡಿದಾಗ ವಾಕ್ಯ ಎನ್ನುವುದು ಕಾವ್ಯವಾಗಿ ಪರಿವರ್ತಿತವಾಗ್ತದೆ. ಅಂತಹ ಶಕ್ತಿಯ ಸಾಮರ್ಥ್ಯ ಹೊರಗೆ ಬಂದಂತಹ ಕ್ಷಣಗಳು ಉಷಾ ನಾಯಕರ ಲೇಖನಿಗಳ ಮೂಲಕವಾಗಿ ಭಾವಭರಿತ ಜೋಡಿಗೆಯಾಗಿದೆ. ಹೌದು, ಕವಿತೆ ಎನ್ನುವುದು ಒಂದು ಭಾವದ ಅರ್ಥವೇ. ನಾವು ಹೇಳಿರುವಂತಹ ಎಲ್ಲ ಮಾತುಗಳು ಕೂಡ ಕವಿತೆ ಆಗುವುದಿಲ್ಲ. ಪರ, ಪಶ್ಯತಿ, ಮಧ್ಯಮ, ವೈಖರಿ ಅಂತ 4 ರೀತಿಯಲ್ಲಿ ಮಾತುಗಳನ್ನು ಆಡ್ತೇವೆ. ಪರ ಎಂದರೆ ಯಾವುದೇ ಒಂದು ಸ್ವರ ಉದ್ಭವವಾಗಬೇಕಾದ್ರೆ ಈ ಹೊಕ್ಕಳೆ ಇಲ್ಲಿನ ಮೇಲಿನಿಂದ ಪ್ರಾರಂಭವಾಗಿ ಅಲ್ಲೇ ಸ್ವಲ್ಪ ಮೇಲ್ಗಡೆ ಬಂದಾಗ ಅದು ಸಂಸ್ಕಾರಗೊಳ್ಳುತ್ತವೆ. ಆ ಸಂಸ್ಕಾರಗೊಂಡಂತ ನಂತರದಲ್ಲಿ ಮೇಲೆಗೆ ಬಂದಾಗ ಪಶ್ಯತಿ ಮಧ್ಯಮದಲ್ಲಿ ಅದು ಸರಿಯಾದಂತ ಒಂದು ವಾಕ್ಯನ ರೂಪವನ್ನು ತಾಳುತ್ತದೆ. ಅದು ಹೊರಗಡೆ ಬಂದಾಗ ವೈಖರಿ ಅಂದರೆ ಮಂತ್ರವಾಗುತ್ತದೆ. ಆ ಮಂತ್ರ ಎನ್ನುವುದು ಕಾವ್ಯವಾಗುವಂತಹ ಕ್ಷಣ ಉಂಟಲ್ಲ, ಅದು ಲೇಖಕರಿಗೆ ಮಾತ್ರ ಸಾಧ್ಯ. ಹಾಗಾಗಿ ಈ ಲೇಖನದಲ್ಲಿ, ಕವಿತೆಗಳಲ್ಲಿ ಪ್ರತಿಯೊಂದನ್ನು ಕೂಡ ಬಿಡಿಸಿ ಹೇಳಬಹುದು. ಆದರೆ ಬಿಡಿಸಿ ಹೇಳುವುದಕ್ಕಿಂತ ಬಿಡಿಸಿ ಹೇಳಿಬಿಟ್ರೆ ನೀವೇನು ಓದೋದಿಲ್ಲ. ಓದಬೇಕಾದಂತ ಒಂದು ಕುತೂಹಲವನ್ನು ಹುಟ್ಟಿಸಬೇಕಾದ್ರೆ ಇದರಲ್ಲಿ ಕೇವಲ ಅದೊಂದೇ ಅಲ್ಲ. ಉಷಾ ನಾಯಕರ ಕಾವ್ಯದಲ್ಲಿ ನಾನು ಕಂಡಂಥದ್ದು ಏನು ಕೇಳಿದ್ರೆ, ಪ್ರಕೃತಿಯನ್ನು ಕಾಣ್ತಾರೆ, ಪ್ರಕೃತಿಯಲ್ಲಿ ದೇವರನ್ನು ಕಾಣ್ತಾರೆ. ಮಯೂರಿ ಎನ್ನುವಂಥ ಒಂದು ಕವಿತೆಯಲ್ಲಿ ನವಿಲನ್ನು ಹೊಗಳ್ತಾ ಹೋಗ್ತಾರೆ. ಹೊಗಳ್ತಾ ಹೋಗುವಾಗ ನೀ ಕಿರೀಟ ಧರಿಸಿದ ರಾಜನಂತೆ
ನಿನ್ನ ಗರಿಯು ಬಲು ಸೊಬಗಿನಂತೆ ಕಾರ್ತಿಕೇಯನ ವಾಹನವಾಗಿ ಕಂಡೆ ಸಾರ್ಥಕವಾಗಿ ಅಲ್ಲಿ ಮತ್ತೆ ದೇವರಿಗೆ ಅರ್ಪಣೆ ಮಾಡ್ತಾರೆ. ಏಕೆಂದ್ರೆ ನಾವೆಲ್ಲರೂ ಕೂಡ ಈ ಪ್ರಕೃತಿಗೆ ನಾವೆಲ್ಲ ಹುಟ್ಟಿದಂಥ ಸಂದರ್ಭದಲ್ಲಿ ವ್ಯಷ್ಟಿಯಿಂದ ಸೃಷ್ಟಿಯಿಂದ ಪರಮೇಷ್ಠಿ, ಆ ಪರಮೇಷ್ಠಿಗೆ ನಾವೆಲ್ಲರೂ ಕೂಡ ಕೃತಜ್ಞರಾಗಬೇಕು ಎನ್ನುವಂಥ ಭಾವದಿಂದ ಯಾರು ಬದುಕ್ತಾರಲ್ಲ ಅಂಥವರು ಜೀವನದಲ್ಲಿ ಸಾಧಿಸ್ತಾರೆ. ಈಗ ಬದುಕುವಾಗ ನನಗಿಲ್ಲಿ ಕಾಣಿಸೋದು ಏನಿಲ್ಲ. ಉಷಾ ನಾಯ್ಕರ ಅವರ ಯಜಮಾನರಾದಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಎಚ್ ರಮೇಶ್ ಅವರು ನಮಗೆ ರೋಟರಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಅವರ ಆ ಡಿಜಿಟಲ್ ಕ್ರಿಯೇಷನ್ ಉಂಟಲ್ಲ, ಅವರ ಈ ಸ್ಥಿತಿಯಲ್ಲಿಯೂ ಅದು ಅದ್ಭುತವಾದಂಥ ಒಂದು ಮಾರ್ಗದರ್ಶನ. ಜೀವ ಇರುವವರೆಲ್ಲ ಜೀವಿಸ್ತಾರೆ. ಜೀವಿಗಳಿಗೂ ಮತ್ತೆ ಮನುಷ್ಯರಿಗಿರುವಂಥ ವ್ಯತ್ಯಾಸ ಅಂದರೆ ಜೀವಿಗಳು ಜೀವಿಸ್ತಾರೆ ಅಷ್ಟೇ, ಮನುಷ್ಯ ಮಾತ್ರ ಹಾಗಲ್ಲ, ಬದುಕನ್ನು ಕಟ್ಟಿಕೊಳ್ತಾನೆ. ಜೀವನ ಇರುವುದು ಅಥವಾ ತನ್ನ ಬದುಕನ್ನು ತಾನು ಕಟ್ಟಿಕೊಳ್ಳುವಾಗ ಅದು ಮನುಷ್ಯನಾಗ್ತಾನೆ. ಬದುಕನ್ನು ಕಟ್ಟಿಕೊಳ್ಳುವಂಥ ಸಾಮರ್ಥ್ಯ ಆ ಕೆಚ್ಚಿದೆಯಲ್ಲ, ಅವರನ್ನು ನೋಡಿ ನಾವು ಇವತ್ತು ಕಲಿಯಬೇಕು. ಅವರಿಗೆ ನಾನು ಈ ಮಾಧ್ಯಮದ ಮೂಲಕವಾಗಿ, ವಿಡಿಯೋದ ಮೂಲಕವಾಗಿ ನಾನು ಹೇಳಲಿಕ್ಕೆ ಬಯಸುವುದೇನಿಲ್ಲ. ರಮೇಶ್ ಅವರೇ, ನಿಮ್ಮ ಶ್ರೀಮತಿಯವರ ಈ ಸಾರ್ಥಕತೆ ಇವತ್ತಿಗೆ ಈ ಪದ್ಯ ರೂಪದಲ್ಲಿ ವ್ಯಕ್ತವಾಗಿರೋದು ಅದು ಅಕ್ಷರವಲ್ಲ, ಅಕ್ಷರ ಸರಸ್ವತಿಯೇ ಇಲ್ಲಿ ಇದೆ. ಅದು ಕ್ಷರವಾದದ್ದಲ್ಲ, ನಾಶವಾಗುವುದಲ್ಲ, ಸದಾಕಾಲ ಇರುತ್ತದೆ. ಹಾಗಾಗಿ ಎರಡನೆಯದು ಅತ್ಯಂತ ಇಷ್ಟವಾದಂಥ ಒಂದು ಕಾರ್ಯಕ್ರಮ ಎಂದರೆ ನನ್ನ ಬಿಜಾಪುರದ ಜೀವನ. ಬಿಜಾಪುರದಲ್ಲಿ ನಾನು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ಕೆವಿಬಿ ಬ್ಯಾಂಕಿನ ರೀಜನ್ ಮ್ಯಾನೇಜರ್ ಆಗಿ ಇದ್ದಂಥ ಸಂದರ್ಭದಲ್ಲಿ ಜ್ಞಾನ ಯೋಗಾಶ್ರಮದ ಒಡನಾಟದಲ್ಲಿದ್ದ ಪೂಜ್ಯ ಸ್ವಾಮೀಜಿಯವರ ಅನೇಕ ಸಂದರ್ಭದಲ್ಲಿ ಅವರು ತಿರುಗಾಟಕ್ಕೆ ಹೋದಾಗ ಅವರ ಕಾರ್ಯದರ್ಶಿಗಳ ಅಂಗಡಿಯವರು ನನ್ನನ್ನು ಕರ್ಕೊಂಡು ಹೋಗುವಾಗ ಇವರೊಟ್ಟಿಗಿದ್ರು. ಸ್ವಾಮೀಜಿಯವರು ನನ್ನಲ್ಲಿ ಸನ್ಮಾನವನ್ನು ಕೂಡ ಮಾಡಿದರು. ಯೋಗ ನನಗೂ ಗೊತ್ತಿರಲಿಲ್ಲ, ಇವತ್ತಿಲ್ಲಿಗೆ ಬಂದಿದ್ದೇನೆ. ಎಲ್ಲಿ ಜ್ಞಾನ ಇರ್ತದೋ ಅಲ್ಲಿ ಸಂಸ್ಕಾರ ಇರ್ತದೆ, ಸಂಸ್ಕಾರದಲ್ಲಿ ಮಾನವೀಯತೆ ಇರ್ತದೆ, ಮಾನವೀಯತೆ ಇರುವಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ಸ್ಥಿತಿ ಬರ್ತದೆ. ಹಾಗಾಗಿ ಹೆಚ್ಚಿಗೆ ಹೇಳುವುದಿಲ್ಲ. ಅಲ್ಲಮನ ಒಂದು ವಚನ, ಅಗ್ಗವಣ್ಣಿಯ ತಂದು ಮಜ್ಜನವ ಮರತವನ, ಪುಷ್ಪವ ತಂದು ಪೂಜೆ ಮರತವನ, ಓಗರವ ತಂದು ಅರ್ಪಿತವ ಮರತವನ, ಲಿಂಗವ ತಂದು ತನ್ನ ಮರೆತವನ ಮಹಾಗಣ ಒಳಗೊಂಡಿರ್ತಾರೆ. ಈ ಮಹಾಗಣ ಎನ್ನುವುದು, ಈ ವಚನ ಎನ್ನುವುದು ಅವೆಲ್ಲವೂ ಕೂಡ ಅಷ್ಟೇ ಈ ಮನಸ್ಸಿನಲ್ಲಿರುವಂತಹ ಭಾವನೆ ವ್ಯಕ್ತವಾಗುವಾಗ ಇಂತಹ ಮಹಾಗಣದಲ್ಲಿ ನಾವೆಲ್ಲರೂ ಕೂಡ ಈ ಜ್ಞಾನ ಯೋಗಾಶ್ರಮದ ಸಾನ್ನಿಧ್ಯದಲ್ಲಿ ಅವರಿಂದ ಪ್ರಾರಂಭವಾದಂತಹ ಈ ಸಂಸ್ಕಾರದ ಸಾಂಸ್ಕೃತಿಕ ಪರಿಷತ್, ಎಲ್ಲಿ ಸಂಸ್ಕಾರ ಅಂದರೆ ಅಷ್ಟೇ, ಎಲ್ಲಿ ಸಂಸ್ಕರಿಸಲ್ಪಟ್ಟಂತಹದ್ದು, ಸರಿಯಾಗಿರುವಂಥದ್ದು, ಯಾವುದನ್ನು ಕೊಡಬೇಕು ಯಾವುದನ್ನು ಕೊಡಬಾರ್ದು ಅಂತ. ಹಾಲನ್ನು ಕುಡಿಯುವಾಗ ಸಂಸ್ಕಾರ ಮಾಡಬೇಕು, ಬಿಸಿಯಾಗಿ ಕಾಯಿಸಬೇಕು, ಬ್ಯಾಕ್ಟೀರಿಯಾ ಹೋಗ್ತದೆ ಅಂತ ಹೇಳಿ. ಹಾಗಾಗಿ ಅದೇ ರೀತಿ ಒಂದು ಸಂಸ್ಕಾರ ಮಾಡಿದಂಥ ಒಂದು ಬದುಕನ್ನು ಕಲಿಸಿಕೊಟ್ಟಂತ ನಡೆದಾಡುವಂತಹ ಆ ಸ್ವಾಮೀಜಿಯವರ ಪದತಲಕ್ಕೆ ಮತ್ತೊಂದು ನಮಸ್ಕರಿಸಿಕೊಳ್ಳುತ್ತಾ, ಇಂತಹ ಭಾವಭರಿತ ಜೋಡಿಗೆ ವೈದ್ಯರಿಗೆ ಅರ್ಪಿತ ವೈದ್ಯೋ ನಾರಾಯಣ ಹರಿ ಸದ್ಯಕ್ಕೆ ಬರುತ್ತಿರುವಂತಹ ಶಿವರಾತ್ರಿ ಕೂಡ ಭೇಷಜ ಅಂತ, ಶಿವನನ್ನ ಭೇಷಜ ಮೊಟ್ಟ ಮೊದಲ ವೈದ್ಯವ ಅಂತ ಅವನಿಗೆ ಅರ್ಪಿಸಿದ್ದಾರೆ. ಅವನ ಮೂಲಕವಾಗಿ ಲೋಕಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿದ್ದಾರೆ. ಅತ್ಯಂತ ಉತ್ತಮವಾದಂಥ ಒಂದು ಪುಸ್ತಕವನ್ನು ಖರೀದಿಸಿ ಅವರ ಜೋಡಿಗೆಯಿಂದ ಇನ್ನಷ್ಟು ಕೃತಿಗಳು ಹೊರಬರಲಿ ಎಂಬುದಾಗಿ ಆಶಿಸ್ತೇನೆ. ನಮಸ್ಕಾರ. ಅವರ ಎಲ್ಲ ಕಾಲದಲ್ಲಿ ಈ ಮಂದ ನೀರ ರಗಳೆಯಲ್ಲಿ ಬರೆದಂತ ಕವನಗಳ ಒಂದಿಷ್ಟು ಗುಚ್ಛ ಇದೆ. ಒಂದ್ ಕಡೆ ಹೇಳ್ತಾರೆ ಅವರು, ಬಿಸಿಲಿನ ಬೇಗೆಯ ತಡೆಯದ ಭೂಮಿಯು, ಹಸಿವಿನ ತಾಪದಿ ಕೂಗಿದ ಧರೆಯು, ಬಿಸಿ ಹವೆ ಕಾದು ಸುತ್ತಲೂ ಹರಡಿಯು, ಬಸಿದಿದೆ ದಗೆಯದು ಬೆವರಿನ ವರಸೆ. ಬಹುಶಃ ಪ್ರಕೃತಿಯನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡ ಒಬ್ಬ ಕವಿಯಿತ್ರಿ ಅಂದ್ರೆ ಶ್ರೀಮತಿ ಉಷಾ ನಾಯ್ಕರವರು. ಅವರ ಪ್ರಕೃತಿಯ ನೈಜ ನಿಸರ್ಗದಿಂದ ಅತ್ಯಂತ ಸಹಜವಾಗಿ ನೋಡುವಂತ ಕಾವ್ಯದಲ್ಲಿ ಬಿಸಿಲಿನ ಬೇಗೆ ಇದೆ, ನಿಸರ್ಗದ ನಿಕಟ ಅವಲೋಕನದ ಒಂದು ತುಡಿತವಿದೆ. ಹಾಗೆ ಅವರ ಕವನದಲ್ಲಿ ಮುಂದುವರೆದ ಭಾಗ, ನೇಗಿಲ ಯೋಗಿಗೆ ಹಬ್ಬವು ಹೊರದಲ್ಲಿ, ಸಾಗುವ ಮುಗಿಲಲ್ಲಿ ಸುರಿಯುತ್ತ ಹನಿಯಲ್ಲಿ, ಬಾಗಿಲು ತೆರೆದಿದೆ ಭೂಮಿಯ ಮನೆಯಲ್ಲಿ, ಹಂಗಿನ ಮನದಲ್ಲಿ ಕೊಳೆಯನ್ನು ತೆಗೆಯಲಿ. ಬಹುಶಃ ಇದು ಒಬ್ಬ ಕವಿತ್ರಿಯಾಗಿ ಈ ತನ್ನ ಸುತ್ತಮುತ್ತಲಿರ್ತಕ್ಕಂಥ ಪರಿಸರದ ಕೊಳಕುಗಳನ್ನ ಹೇಗೆ ತೆಗೆಬಹುದು ಹೇಳೋದ್ರ ಬಗ್ಗೆ ಒಂದು ಸೂಕ್ಷ್ಮವಾಗಿ ಅವರಲ್ಲಿ ಅವರ ದೃಷ್ಟಿ, ಅವರ ಅನುಭವ, ಅವರ ಬದುಕು ಬಹಳ ವಿಶಾಲವಾಗಿ, ಅವರ ಮನಸ್ಸು ಅದು ಬಂಗಾರವಾಗಲಿ ಹೇಳ್ತಕ್ಕಂಥ ಆಲೋಚನೆಯ ಒಂದು ಸಣ್ಣ ತುಡಿತ ಈ ಕವನದಲ್ಲಿ ಕಟ್ಕೊಟ್ಟಿದ್ದಾರೆ. ಇನ್ನೊಂದು ಕವನ ಹೇಳ್ತದೆ, ಗೋಳಿನ ಗೂಡು ಎಂಬ ಕವಿತೆಯಲ್ಲಿ
ನಮ್ಮಯ ಬದುಕು ಗೋಳಿನ ಗೂಡಲಿ ಸುಮ್ಮನೆ ಕುಳಿತವು ನೋಡುತ್ತಾ ಸೂರಲಿ ನೆಮ್ಮದಿ ಕಾಣದು ಜೀವನ ಜಾಡಲಿ ಬಿಮ್ಮನೆ ಬಿದ್ದಿಹ ದರೆಯಳು ನೋಡಲಿ. ಹಾಗಾದ್ರೆ ಈ ಮಾನವ ತನ್ನ ಬಾಳನ್ನ ಗೋಳಿನ ಗೂಡಿಗೆ ಹೋಲಿಸಿ ಕರಗಲಿ ಗುಡುಗುವ ಮೊರೆತಾವು ದಿನ ದಿನ ಎನ್ನುವಾಗ ಅವರ ಹೃದಯ ಧರ್ಮವನ್ನ ಒಂದು ಮನುಷ್ಯ ಧರ್ಮ ಸಾಕಷ್ಟು ಅದು ಉತ್ಕೃಷ್ಟತೆಗೆ ತೆಗೆದುಕೊಂಡು ಹೋಗ್ತಾ ಇರತಕ್ಕಂಥದ್ದು. ನಿಮ್ಮ ಮನಸ್ಸೇ ಉಳಿದೆಲ್ಲ ಮನಸ್ಸುಗಳಿಗಿಂತ ಮಿಗಿಲೆಂದು ಕಾವ್ಯದ ಮೂಲಕ ಅವರು ವೈಚಾರಿಕವಾಗಿ ಕೆಲವು ಸಂಗತಿಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಇನ್ನು ಹೊಸದಿರುವ ದಿನಕರ ಹೇಳ್ತಕ್ಕಂಥ ಒಂದು ಕವನದಲ್ಲಿ ಬದುಕಿನ ಬಂಡಿಯ ಸಾಗಲು ಬೆಳಕಿದೆ, ಚದುರಿದ ಕಿರಣದ ಚಂದದ ಕಂಡಿದೆ, ಪದುಮವು ಮಲರಲು ಕಾತುರ ಬಯಸಿದೆ, ಮದನಿಯ ಪರಿಮಳ ಸೂಸುತ್ತ ಬಿರಿದಿದೆ. ಬೇಂದ್ರೆ ಅವರು ಅಂತ ಹೇಳ್ತಾರೆ, ಬೆಲೆ ಕಟ್ಟುವ ಮುನ್ನ ನೆಲೆ ಅರಿಯುವುದು ಸೂಕ್ತ ಹೇಳಿ. ಯಾವುದೇ ವಸ್ತುವಿಗೆ ಒಂದು ವಿಷಯಕ್ಕೆ ನಾವು ಬೆಲೆ ಕಟ್ಟುವ ಮೊದಲೇ ಅದರ ನೆಲೆಯನ್ನು ಅರಿಬೇಕು, ಅದರ ಒಂದು ವಿಶಾಲವಾದ ವ್ಯಾಪ್ತಿಯನ್ನು ಅರಿಬೇಕಂತಕ್ಕಂಥದ್ದು. ಕಾವ್ಯಾಭ್ಯಾಸಕ್ಕೆ ಬಹುಶಃ ಜೀವನ ಪ್ರೀತಿ ಇದ್ದರೆ ಸಾಕು ಅಂತಾರೆ ಯಾರು ಬೇಂದ್ರೆಯವರು. ಹಾಗೆ ಉಷಾ ನಾಯ್ಕರವರ ಕಾವ್ಯದಲ್ಲಿ ಜೀವನ ಪ್ರೀತಿ ಅದು ಮೈ ತುಂಬಿದೆ, ಸಾವಿರದ ತೊಂದರೆ ಬಂದರೂ ಮಿಂಚ್ತಾ ಇದೆ, ಅದು ಶಾಶ್ವತವಾಗಿ ಇಡೀ ನಾಡಿಗೆ ಬೆಳಕು ಕೊಡುವ, ಇಡೀ ನಾಡಿನ ಜನರು ಅದನ್ನು ಆಸ್ವಾದಿಸುವ ಸುಗಂಧವಾಗಿ ಅದು ಬೀರಲಿ. ಆ ಮೊಳಕೆ ಇಡೀ ತನ್ನ ಬಾಳನ್ನೇ ತನ್ನ ಶೈಕ್ಷಣಿಕ ಕ್ಷೇತ್ರಕ್ಕೆ ತೊಡಗಿಸಿಕೊಳ್ಳುವುದರ ಮೂಲಕ ಸಂಪೂರ್ಣವಾಗಿ ಆ ಹೂವಿನ ಮಕರಂದವನ್ನ ಸೇರಿಸತಕ್ಕಂಥ ಎಲ್ಲ ಅಂಶಗಳು ಈ ಒಂದು ಕವನದ ಗುಚ್ಛದಲ್ಲಿದೆ. ಅವರು ಇನ್ನಷ್ಟು ಕೃತಿಗಳು ಅವರ ಬುದ್ಧಿಯಿಂದ, ಅವರ ನೆನಪಿನ ಬುದ್ಧಿಯಿಂದ, ಅವರ ಅನುಭವ ಜನ್ಯದಿಂದ ಬರಲಿ. ಶ್ರೀಮತಿ ಉಷಾ ನಾಯ್ಕರ ಬಗ್ಗೆ ಒಂದು ಮಾತಾಡಿ ನಾನು ಮಾತನ್ನು ಮುಗಿಸ್ತೇನೆ. ನಾವೆಲ್ಲ ಸುಮಾರು ಒಂದು ಹೊನ್ನಾವರ ತಾಲೂಕಿನಲ್ಲಿ ಸುಮಾರು 800 ಜನ ಶಿಕ್ಷಕರಿದ್ದೇವೆ. ಇಲ್ಲಿ ಬೇರೆ ಬೇರೆ ಗುಂಪುಗಳಿವೆ. ಗುಂಪು ಅಂದ್ರೆ ವಾಟ್ಸಪ್ ಗುಂಪು. ಈ ವಾಟ್ಸಪ್ ಗುಂಪಿನಲ್ಲಿ ಅವರು ಇಲ್ಲಿವರೆಗೂ ಅಂತ ಕವನಗಳನ್ನ ಸಾಗಿಸ್ತಾ ದಾಟಿಸ್ತಾ ಎಲ್ಲರೂ ಓದಲಿಕ್ಕೆ ಅವರು ಬಿಟ್ಟಿಲ್ಲ. ಅಂದ್ರೆ ಅವರು 6ಕ್ಕೆ ಏರಲಿಲ್ಲ, 3ಕ್ಕೆ ಇಳಿಲಿಲ್ಲ. ಒಂದು ಎರಡನೇದಾಗಿ ಪ್ರಚಾರ ಪ್ರಸಿದ್ಧಿಯನ್ನ ಬಯಸದ ಕಾಯಕ ಯೋಗಿ. ಶಾಲೆಯಲ್ಲಿ ಕುಂತು ಅವ್ರು ಏನ್ ಮಾಡ್ತಿದ್ದಾರೆ ಹೇಳಿ ಇಡೀ ಹೊನ್ನಾವರ ತಾಲೂಕಿಗೆ ಉಂಟು. ಏನು ಇಲ್ಲದ ಒಂದು ಶಾಲೆಯನ್ನ ಅತ್ಯಂತ ಒಂದು ಪವಿತ್ರ ಕ್ಷೇತ್ರವಾಗಿ ಮಾಡುವಲ್ಲಿ ನಿರಂತರವಾಗಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಆ ಕ್ಷೇತ್ರ ಇವತ್ತು ಪವಿತ್ರ ಆಗಲಿಕ್ಕೆ ಶ್ರೀಮತಿ ಉಷಾ ನಾಯ್ಕ ಅವರ ಕಾರಣ. ಅವರ ಬದುಕು ಪವಿತ್ರ ಆಗಲಿ, ಅವರು ಏನೆಲ್ಲ ಕನಸುಗಳು ಕಂಡಿದ್ದಾರೋ ಅವೆಲ್ಲ ಅದು ಇಷ್ಟ ಈಡೇರಲಿ. ಜೊತೆಗೆ ಅವರಿಂದ ಇನ್ನಷ್ಟು ಕೃತಿಗಳು ಹೊರಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವರಿವತ್ತು ಅಖಿಲ ಉತ್ತರ ಕನ್ನಡ ಜಿಲ್ಲಾ ಘಟಕದ ಸಾಂಸ್ಕೃತಿಕ ಪರಿಷತ್ತಿನ ಅಧ್ಯಕ್ಷರು. ಇಡೀ ಜಿಲ್ಲೆಯ ಸಾಂಸ್ಕೃತಿಕ ರಥವನ್ನ ಎಳೆಯುವುದರ ಮೂಲಕ ಅವರೊಬ್ಬ ಸಾಹಿತಿಯಾಗಿ ಸಜ್ಜನರಾಗಿ ಎಲ್ಲರ ಮುಂದೆ ಬೆಳೆದಲಿ ಅಂತ ಹಾರಿಸಿ ನಾನು ಮಾತನಾಡಿದ್ದೇನೆ. ನಮಸ್ಕಾರ. ಧನ್ಯವಾದಗಳು. ಅಮೃತ ಹಸ್ತದಲ್ಲಿ ಹಾಗೂ ವೇದಿಕೆಯಲ್ಲಿರುವಂತಹ ಗಣ್ಯರ ಅಮೃತ ಹಸ್ತದಲ್ಲೂ ಹಾಗೂ ಪರಮಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಪುಸ್ತಕದ ಬಿಡುಗಡೆ ಆಗಲಿದೆ. ಶ್ರೀದ PNX ಅವರು ಮಾತನಾಡ್ತಾ ಇರುವಾಗ ಗಣಪತಿ ಮೂರ್ತಿಯಿಂದ ಬಲಗೈಯಿಂದ ಹಲವು ಹೂವುಗಳ ಪುಷ್ಪವೃಷ್ಟಿಯಾಯಿತು. ಅದರ ಅರ್ಥ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಪುಸ್ತಕಗಳು ಉಷಾ ಮೇಡಮ್ ಅವರಿಂದ ಮೂಡಿ ಬರಲಿ ಅಂತ ಆಶಿಸ್ತಾ, ಈ ಒಂದು ಶ್ರೇಷ್ಠ ಕೃತಿಗಳು ಭಾವಭರಿತ ಜೋಡಿಗೆ ಕಾಯದವನ್ನ ಕದಿರು, ಇದು ಎಲ್ಲರ ಮನದಲ್ಲಿ ಬೆಳಗಲಿ ಎನ್ನುವ ಒಂದು ಶ್ರೇಷ್ಠ ವೃತ್ತಿಯೊಂದಿಗೆ ಮುಂದಿನ ದಿನ ಇನ್ನೂ ಹೆಚ್ಚಿನ ಕೃತಿಗಳು ಅವರಿಂದ ಮೂಡಿಬರಲಿ ಅಂತ ನಾನು ಆಶಿಸ್ತೇನೆ. ಈಗ ಕಾಯದವನ್ನ ಕದಿರು ಪುಸ್ತಕದ ಬಿಡುಗಡೆಗೆ ಇನ್ನು ಕೆಲವೇ ಗಳಿಗೆ ನಂತರ ಭಾವಭರಿತ ಜೋಡಿಗೆ ಪುಸ್ತಕದ ಬಿಡುಗಡೆಯೂ ಆಗಲಿದೆ. ಅಂತ ಹೇಳಬೇಕು, ಈ
ಜೋಳಿಗೆಯಲ್ಲಿ ಇನ್ನೂ ಪುಸ್ತಕಗಳು ಬರ್ತಲೇ ಇರಲಿ. ಯಾಕೆಂದರೆ ನಾವು ಮಾತನಾಡ್ತಿರುವಾಗ ಗಣಪತಿ ಮೂರ್ತಿಯಿಂದ ಪುಷ್ಪವೃಷ್ಟಿ ಆಗ್ತಾ ಇತ್ತು. ಆಹ್ವಾನವಾಗಿ ಎಲ್ಲ ಕಡೆ ಬಸಸ್ಲಿ ಅಂತ ಹೇಳಿ ನಾವು ಸಂಸ್ಕೃತಿಯ ಪರವಾಗಿ ನಿಮಗೆ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪರಪೂಜೆ ಶ್ರೀ ಬಸವಲಿಂಗ ಸ್ವಾಮಿಗಳು ಸಂಸ್ಕೃತಿಯ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲೂ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತಹ ಯಾವ ವ್ಯಕ್ತಿಗೆ ಊರು ಪಡೆಯುತ್ತಾನೋ ಅವರಿಗೆ ಎಲ್ಲ ಕಡೆ ಸನ್ಮಾನ ಅಭಿನಂದನೆ ಗೌರವ ಸಿಗುತ್ತೆ. ಅಂತಹ ಶ್ರೇಷ್ಠರಾಗಿರುವಂತಹ ಡಾಕ್ಟರ್ ಯುವರಾಜ್ ಹಾಗೂ ಡಾಕ್ಟರ್ ಮಂಜುನಾಥ್ ಅವರನ್ನ ನಾವು ಈ ವೇದಿಕೆಯಲ್ಲಿ ಪ್ರೀತಿಯಿಂದ, ವಾತ್ಸಲ್ಯದಿಂದ, ಮಮತೆಯಿಂದ, ಗೌರವದಿಂದ ಗೌರವಿಸ್ತಾ ಇದ್ದೇವೆ. ಡಾಕ್ಟರ್ ಮಂಜುಳಾ ಯುವರಾಜ್ ಹಾಗೂ ಡಾಕ್ಟರ್ ವಿಲಾಸ್ ನಮ್ಮ ಸಂಜೀವ್ ನಾಯ್ಕ ಅವರಿಗೆ ಹೇಳಬೇಕು. ಯಾಕೆಂದ್ರೆ ನಮ್ಮ ಇಡೀ ರೋಟರಿಯನ್ನ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತಹ ಕೀರ್ತಿ ಡಾಕ್ಟರ್ ಸಂಜೀವ್ ನಾಯ್ಕ ಅವರು ಕೇಳುತ್ತೆ. ಬಿಡಲಿನ ಪಾದ ಅಂದ್ರೆ ರಮೇಶ್ ಸರ್ ಅವರು ರಾಘವೇಂದ್ರ ಸರ್ ಅವರ ಕಾರನ್ನು ಹೇಳಿದ್ರು. ಆ ಮಂತ್ರಾಲಯ ದೇವರಂತಿರುವಂತಹ ರಾಘವೇಂದ್ರ ಸರ್ ಅವರ ಕುಟುಂಬಕ್ಕೆ ಶ್ರೇಷ್ಠ ರಕ್ಷಣೆಯನ್ನು ನೀಡಿದ್ದಾರೆ. ಅವರನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತೇವೆ, ನಾವು ಅಭಿನಂದಿಸುತ್ತಿದ್ದೇವೆ. ನಮ್ಮ ಹಿರಿಯರ ಅಪೇಕ್ಷೆಯಂತೆ ರಂಗನಾಥ್ ಸುಧಾರ್ ಸರ್ ಅವರು ಮಧುಮತಿ ಮೇಡಮ್ ಅವರಿಗೆ ಹಾರವನ್ನು ಹಾಕಿ ನಮ್ಮ ಜೀವನದಲ್ಲಿ ಇನ್ನು ಯಾವತ್ತೂ ಬಾಳದಲ್ಲಿ ಒಂದು ಶ್ರೇಷ್ಠ ಸ್ಥಾನವನ್ನ ನೀಡಿದೀಯಾ, ಹಾಗೆ ನಮ್ಮ ಹೃದಯದಲ್ಲೂ ಹೊಸ ಸ್ಥಾನವನ್ನ ನೀಡ್ತೀಯ ಅಂತ ಹೇಳಿ ಅವರಿಬ್ಬರು ಸಹ ಒಬ್ಬೊಬ್ಬರು ಹಾರವನ್ನ ಬದಲಾವಣೆ ಮಾಡಿದ್ದಾರೆ. ನಮ್ಮ ರೋಟಿಗೆ ಸ್ವಂತ ವೈದ್ಯರಿಗೆ ಚಿಕಿತ್ಸೆಗೆ ಸಹಕರಿಸಿದ್ದಾರೆ. ಅದೇ ರೀತಿ ಡಾಕ್ಟರ್ ಮಮತಾ ಶೆಟ್ಟಿ ಮೇಡಮ್ ಅವರು ಹಾಗೆ ಅವರ ಸೇವೆಯು ಸಹ ಯಾವತ್ತೂ ನೆನಪಿಟ್ಟುಕೊಳ್ಳುವಂತದ್ದು. ಇದು ಸದ್ಯದಲ್ಲಿ ಅವರು ನಮ್ಮ ರೋಟಿಗೂ ಸಹ ಪಾದಾರ್ಪಣೆ ಮಾಡಲಿದ್ದಾರೆ. ಅವರೂ ಸಹ ಈ ಶುಭಗಳಿಗೆ ನಾವು ಶುಭವನ್ನು ಕೋರ್ತಾ ಇದ್ದೇವೆ. ಶ್ರೀದೇವಿ ಆಸ್ಪತ್ರೆಯಲ್ಲಿ ಶ್ರೇಷ್ಠ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಆರೋಗ್ಯ ದೇವ ಉಡುಪಿಯ ವಿನಾಯಕರ ಹೆಸರನ್ನೇ ಇಟ್ಟುಕೊಂಡಿರುವ ನಮ್ಮ ಸಮಸ್ಯೆಗಳನ್ನ ದೂರ ಮಾಡುತ್ತಿರುವ ಡಾಕ್ಟರ್ ವಿನಾಯಕ ಅವರಿಗೆ ನಿಮ್ಮ ಭವಿಷ್ಯ ಇನ್ನೂ ಉಜ್ವಲಾಗಲಿ ಅಂತ ಹೇಳಿ ನಾವು ಈ ಸಮಯದಲ್ಲಿ ನಿಮ್ಮನ್ನ ಪ್ರೀತಿಯಿಂದ ನಮ್ಮ ವೈಶಾಲಿ ಮೇಡಮ್ ಅವರು ಗಿಡಗಳನ್ನು ಸೂಕ್ಷ್ಮ